1784ರ ಒಂದು ಪಿಟ್ಸ್ ಇಂಡಿಯಾ ಕಾಯ್ದೆಗೆ 1786ರಲ್ಲಿ ತಿದ್ದುಪಡಿ ತರಲಾಯಿತು. 1786 ಪಿಟ್ಸ್ ಇಂಡಿಯಾ ತಿದ್ದುಪಡಿ ಕಾಯ್ದೆ. ಇದು ಸಾಕಷ್ಟು ಜನರಿಗೆ ಗೊತ್ತಿರಲಿಕ್ಕಿಲ್ಲ, ಆದ್ರೆ ಬಹಳ ಇಂಪಾರ್ಟೆಂಟ್. ಪಿಟ್ಸ್ ಇಂಡಿಯಾ ಅಮೆಂಡ್ಮೆಂಟ್ ಆಕ್ಟ್. ಅಮೆಂಡ್ಮೆಂಟ್ ಆಕ್ಟ್ 1786 ಯಾಕೆ ತರಲಾಯಿತು ಹೇಳ್ರಿ? 1786ರಲ್ಲಿ ನಡೆದಂತ ಪ್ರಮುಖ ಘಟನೆ ಯಾವುದು? 1786ರಲ್ಲಿ ನಡೆದ ಪ್ರಮುಖ ಘಟನೆ ಯಾವುದು? ಎಸ್, ಇವತ್ತು ಫ್ರೀ ಕ್ಲಾಸ್ ಇರ್ತದೆ. ಐ ವಾಂಟ್ ಟು ಸಿ ಯುವರ್ ರೈಟ್ ಹ್ಯಾಂಡ್ ಟ್ಯಾಟೂ ಅಂತ. ಈ ಸ್ಲೈಡ್ ಮುಗಿಸ್ರಿ ತೋರಿಸ್ತೀನಿ, ಆಯ್ತಾ? ಸೊ ಯಾಕೆ, ಇದರ ಹಿನ್ನೆಲೆ ಏನಿತ್ತು ಅಂತಂದ್ರೆ, ಲಾರ್ಡ್ ಕಾರ್ನವಾಲಿಸ್ ಗವರ್ನರ್ ಜನರಲ್ ಆಗಿ ನೇಮಕ ಆಗ್ತಾನೆ. ಸೊ ಲಾರ್ಡ್ ಕಾರ್ನವಾಲಿಸು ಭಾರತಕ್ಕೆ ಬಂದಂತಹ ಮೊದಲ ಉನ್ನತ ಕುಟುಂಬದ ಗವರ್ನರ್ ಜನರಲ್ ಆಗಿದ್ದ. ಹೀಗಾಗಿ ಇವನಿಗೆ ಹೆಚ್ಚಿನ ಅಧಿಕಾರಗಳನ್ನ ಕೊಡಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ತಿದ್ದುಪಡಿ ಕಾಯ್ದೆಯನ್ನ ಜಾರಿಗೆ ತರಲಾಗುತ್ತೆ. ರೈಟ್, ಇದರಲ್ಲಿ ಏನಾಗುತ್ತೆ? ಗವರ್ನರ್ ಜನರಲ್ನ ಸೇನಾಪಡೆಗಳ ಕಮಾಂಡರ್ ಇನ್ ಚೀಫ್ ಆಗಿ ನೇಮಕ ಮಾಡಲಾಗುತ್ತೆ. ಚೀಫ್ ಆಗಿ ನೇಮಕ. ರೈಟ್, ಗವರ್ನರ್ ಜನರಲ್ ವಿಲ್ ಬಿ ಕಮಾಂಡರ್ ಇನ್ ಚೀಫ್ ಆಫ್ ಈಸ್ಟ್ ಇಂಡಿಯಾ ಕಂಪನಿ ಆರ್ಮಿ. ರೈಟ್, ಎರಡನೇದು, ಗವರ್ನರ್ ಜನರಲ್ನಿಗೆ ಕಾರ್ಯಕಾರಿ ಮಂಡಳಿ ನಿರ್ಧಾರ ತಿರಸ್ಕರಿಸಿ ತಾನೇ ವಿವೇಚನಾಯುಕ್ತವಾಗಿ ನಿರ್ಧಾರ ತೆಗೆದುಕೊಳ್ಳುವಂತ ಅವಕಾಶ. ಸೊ ಡಿಸ್ಕ್ರಿಷನರಿ ಪವರ್ಸ್ ಟು ಗವರ್ನರ್ ಜನರಲ್. ಸೊ ಅಂತಂದ್ರೆ ಈಗ ಗವರ್ನರ್ ಜನರಲ್ನ ಮಂಡಳಿ ಏನಿದೆ ಅದು ಯಾವುದೇ ನಿರ್ಧಾರ ತಗೊಂಡ್ರು ಅದನ್ನ ವಿಟೋ ಮಾಡಬಹುದಾಗಿತ್ತು. ಲಾರ್ಡ್ ಕಾರ್ನವಾಲಿಸ್ ಅದನ್ನ ಏನ್ ಮಾಡಬಹುದಾಗಿತ್ತು? ವಿಟೋ ಮಾಡಬಹುದಾಗಿತ್ತು. ಸೊ ಇಲ್ಲಿ ಏನ್ ಮಾಡಿದ್ರು? ಲಾರ್ಡ್ ಕಾರ್ನವಾಲಿಸ್ನಿಗೆ ಸಂಪೂರ್ಣ ಅಧಿಕಾರಗಳನ್ನ ತೆಗೆದುಕೊಳ್ಳುವ ಒಂದು ಅಧಿಕಾರವನ್ನ ಈ ಒಂದು ಕಾಯ್ದೆಯ ಮೂಲಕ ನೀಡಲಾಯಿತು. ಇದರ ಹಿನ್ನೆಲೆ ನೆನಪಿರಬೇಕು. ಏನ್ ಹಿನ್ನೆಲೆ ಇದ್ರದ್ದು? ಲಾರ್ಡ್ ಕಾರ್ನವಾಲಿಸ್ ಉನ್ನತ ಕುಟುಂಬದವನಾಗಿದ್ದ, ಗವರ್ನರ್ ಜನರಲ್ ಆಗ್ಲಿಕ್ಕೆ ಅವನು ಷರತ್ತು ವಿಧಿಸಿದ್ದ, ನನಗೆ ಸಂಪೂರ್ಣ ಅಧಿಕಾರಗಳನ್ನ ಕೊಡಬೇಕು ಅಂತ ಹೇಳಿ. ಸೊ ಹೀಗಾಗಿ 1786ರಲ್ಲಿ ಪಿಟ್ಸ್ ಇಂಡಿಯಾ ಕಾಯ್ದೆಗೆ ತಿದ್ದುಪಡಿಯನ್ನ ತರಲಾಗುತ್ತೆ. ಅರ್ಥ ಆಯ್ತಾ ಎಲ್ಲರಿಗೂ? ನಿನ್ನೆ ಬಹಳ ಸ್ಟ್ರಕ್ ಆಗ್ತಿತ್ತು, ಅದು ಇದು ಅಂತ ಹೇಳ್ತಾ ಇದ್ರಿ, ಬಟ್ ಇವತ್ತು ಐ ಥಿಂಕ್ ನೆಟ್ವರ್ಕ್ ಸ್ಮೂತ್ ಆಗಿದೆ. ನಮಸ್ತೆ. ಬರ್ಕೊಳ್ಳಿ, ಎಲ್ಲರೂ ಬರ್ಕೊಳ್ಳಿ. ಸೆಕೆಂಡ್ ಪಾಯಿಂಟ್ ಅಂತಂದ್ರೆ ವಿಟೋ ಅಧಿಕಾರ. ಈಗ ಕಾರ್ಯಕಾರಿ ಮಂಡಳಿ ಏನೇ ಅಧಿಕಾರ ತಗೊಂಡ್ರು ಕೂಡ ಗವರ್ನರ್ ಜನರಲ್ ಅದನ್ನ ಬದಲಾಯಿಸಿ ತನ್ನ ನಿರ್ಧಾರವನ್ನ ಹೇರಿಕೆ ಮಾಡಬಹುದಾಗಿತ್ತು. ಅಷ್ಟೇ. ಟ್ಯಾಟೂಗೆ ಯಾಕೆ ಗಂಟು ಬಿದ್ದೀರಿ? ನೋಡ್ರಿ, ಏನ್ ನೋಡ್ತೀರಿ? ಕಾಣಿಸ್ತದೆ? ಆಯ್ತಾ? ಹ್ಯಾಪಿ? ಕಾಣಿಸ್ತಿಲ್ಲ ಅಂದ್ರೆ ಮುಗಿಸ್ರಿ. ಇದಾದ ಮೇಲೆ 1793ರಲ್ಲಿ ಇನ್ನೊಂದು ಕಾಯ್ದೆ ಬರುತ್ತದೆ. ಯಾವುದು? 1793ರ ಸಣ್ಣದು ಕಾಯ್ದೆ. ಚಾರ್ಟರ್ ಆಕ್ಟ್ ಆಫ್ 1793.
ಬೇಗ ಬರ್ಕೊಳ್ರಿ, ಸೀರಿಯಸ್. ಅದನ್ನ ನೋಡಿ ಏನ್ ಮಾಡೋರು, ಸಬ್ಜೆಕ್ಟ್ ಮೇಲೆ ಗಮನ ಕೊಡ್ರಿ. ನೀವು ಸುಮ್ ಕೇಳಿದ್ರ ಅಂತೇಳಿ ಪ್ರೀತಿಯಿಂದ ತೋರಿಸಿ ನಾನು. ಮುಗಿತಾ ಎಲ್ಲರದು? ಹೇಳಮ್ಮ ಖುಷಿ. ಓಕೆ. 1793ರ ಸನ್ನದು ಕಾಯ್ದೆ. ಈ ಕಾಯ್ದೆಯಲ್ಲಿ ಏನೇನು ಬದಲಾವಣೆ ಆಗುತ್ತೆ? ಮೊದಲನೇದಾಗಿ ಈ ಬೋರ್ಡ್ ಆಫ್ ಕಂಟ್ರೋಲ್ ನ ಸದಸ್ಯರಿಗೆ, ಬೋರ್ಡ್ ಆಫ್ ಕಂಟ್ರೋಲ್ ಸದಸ್ಯರ ವೇತನ ಎಲ್ಲಿಂದ? ಭಾರತದ ಖಜಾನೆಯಿಂದ ನೀಡುವುದು. ರೈಟ್. ಸ್ಯಾಲರೀಸ್ ಆಫ್ ಮೆಂಬರ್ಸ್ ಆಫ್ ಬೋರ್ಡ್ ಆಫ್ ಕಂಟ್ರೋಲ್. ಕಂಟ್ರೋಲ್ ಟು ಬಿ ಪೇಡ್ ಫ್ರಮ್ ಇಂಡಿಯನ್ ಟ್ರೆಸರಿ. ಅಂತಂದ್ರೆ ಈ ಬೋರ್ಡ್ ಆಫ್ ಕಂಟ್ರೋಲ್ ಭಾರತದಲ್ಲಿತ್ತ, ಲಂಡನ್ ನಲ್ಲಿ ಇರ್ತಿತ್ತ? ಬೋರ್ಡ್ ಆಫ್ ಕಂಟ್ರೋಲ್ ಭಾರತದಲ್ಲಿ ಇರ್ತಿತ್ತ, ಲಂಡನ್ ನಲ್ಲಿ ಇರ್ತಾ ಇತ್ತ? ಎಲ್ಲಿ? ಲಂಡನ್ ನಲ್ಲಿ ಇರ್ತಾ ಇತ್ತು. ಸೊ ಮೊದಲು ಇಷ್ಟು ದಿವಸ ಲಂಡನ್ ಅಥವಾ ಇಂಗ್ಲೆಂಡ್ ನ ಖಜಾನೆಯಿಂದ ಅವರ ಸ್ಯಾಲರಿ ನೀಡಲಾಗ್ತಿತ್ತು. ಬಟ್ ಇಲ್ಲಿ ಏನಾಯ್ತು? ಭಾರತದ ಖಜಾನೆಯಿಂದ, ರೈಟ್, ಭಾರತದ ಖಜಾನೆಯಿಂದ ಅವ್ರಿಗೆ ಏನಾಯ್ತು? ಸಂಬಳವನ್ನ ನೀಡೋದಾಗಿ ಇದು ಆಯ್ತು. ಎರಡನೇದು, ಗವರ್ನರ್ಗಳಿಗೆ ಮತ್ತು ಗವರ್ನರ್ ಜನರಲ್ ತಮ್ಮ ಕೌನ್ಸಿಲ್ ನಿರ್ಧಾರ ತಿರಸ್ಕರಿಸುವ ಅಧಿಕಾರ ಸಿಕ್ತು. ಅಧಿಕಾರ ಗವರ್ನರ್ಗಳಾಗಿರ್ಬೋದು ಅಥವಾ ಗವರ್ನರ್ ಜನರಲ್ ಆಗಿರ್ಬೋದು. ಕ್ಯಾನ್ ನಾವ್ ಓವರ್ ರೈಡ್ ದ ಡಿಸಿಷನ್ಸ್ ಆಫ್ ಕೌನ್ಸಿಲ್. ನಿನ್ನೆ ಹೇಳಿದ್ದೆ ಮಲ್ಲು ಬರಾದವರ ನಿಯಂತ್ರಣ ಮಂಡಳಿ ಅಂತಂದ್ರೆ ಭಾರತದಲ್ಲಿ ಈಸ್ಟ್ ಇಂಡಿಯಾ ಕಂಪನಿಯ ರಾಜಕೀಯ ವ್ಯವಹಾರಗಳನ್ನ ನಿಯಂತ್ರಿಸಲಿಕ್ಕೆ, ರೈಟ್. ಭಾರತದಲ್ಲಿ ಈಸ್ಟ್ ಇಂಡಿಯಾ ಕಂಪನಿಯ ರಾಜಕೀಯ ವ್ಯವಹಾರಗಳನ್ನು ನಿರ್ಧರಿಸಲಿಕ್ಕೆ 6 ಜನರ ಒಂದು ಪ್ರೈವಿ ಕೌನ್ಸಿಲ್ ಅಥವಾ ನಿಯಂತ್ರಣ ಮಂಡಳಿಯನ್ನ ರಚನೆ ಮಾಡಲಾಗಿತ್ತು. ಅದೇ. ಓಕೆ. ಇನ್ನು ಮೂರನೇದೇನು? ಕಂಪನಿಯ ವ್ಯಾಪಾರ ಏಕಸ್ವಾಮ್ಯ 20 ವರ್ಷಗಳ ಕಾಲ ವಿಸ್ತರಿಸಲಾಯಿತು. ರೈಟ್. ಈಸ್ಟ್ ಇಂಡಿಯಾ ಕಂಪನಿಯ ಟ್ರೇಡ್ ಮೊನೋಪೊಲಿ ಏನಿತ್ತು, ಎಕ್ಸ್ಟೆಂಡೆಡ್ ಫಾರ್ 20 years. ಎರಡನೇ ಪಾಯಿಂಟ್ ಏನು? ಸೀರಿಯಸ್, ಇಲ್ಲಿ ಅರ್ಥ ಮಾಡ್ಕೊಳ್ರಿ. ಈಗ ಗವರ್ನರ್ ಜನರಲ್ಗೆ ಒಂದು ಸಲಹಾ ಮಂಡಳಿ ಇತ್ತು. ಇಲ್ಲಿ ಎಷ್ಟು ಜನ ಸದಸ್ಯರು ಇದ್ರು ಅದರಲ್ಲಿ? ಗವರ್ನರ್ ಜನರಲ್ಗೆ 4 ಇತ್ತು ಮೈಬೂಬಾ. ಆದ್ರೆ 84ರ ಕಾಯ್ದೆಯಲ್ಲಿ ಎಷ್ಟು ಮಾಡಿದ್ರು? 4ರಿಂದ. 84ರ ಕಾಯ್ದೆಯಲ್ಲಿ 4ರಿಂದ ತೆಗೆದು ಎಷ್ಟು ಮಾಡಲಾಗಿತ್ತು? 3 ಮಾಡಲಾಗಿತ್ತು. ಈಗ 3 ಜನ ಸದಸ್ಯರು ಬಹುಮತದಿಂದ ಏನಾದ್ರೂ ಒಂದು ನಿರ್ಧಾರವನ್ನು ತೆಗೆದುಕೊಂಡ್ರೆ ಅದನ್ನ ಗವರ್ನರ್ ಜನರಲ್ ತಿರಸ್ಕಾರ ಮಾಡಬಹುದು. ಮೊದಲು ಅದನ್ನು ಒಪ್ಕೊಳ್ಳೇಬೇಕಾಗಿತ್ತು. ಈಗ ತಿರಸ್ಕಾರ ಮಾಡುವ ಅಧಿಕಾರವನ್ನ ನೀಡಲಾಯಿತು. ಎಸ್ ನಮಸ್ತೆ ಸರ್. ನಮಸ್ತೆ ಸರ್, ಇದು ಗವರ್ನರ್ ಜನರಲ್ ಕೌನ್ಸಿಲ್ ಅಂತ ಅಂತಿದೆಯಲ್ಲ, ಕೌನ್ಸಿಲೇ ಬೇರೆ, ಬೋರ್ಡ್ ಆಫ್ ಕಂಟ್ರೋಲೇ ಬೇರೆ ಅಲ್ವಾ ಸರ್? ನೋಡ್ರಿ, ನೀಟಾಗಿ ಅರ್ಥ ಮಾಡ್ಕೊಳ್ರಿ. ಈ ಸ್ಲೈಡ್ ಅಲ್ಲಿ ನಿಮಗೆ ತಿಳಿಸ್ತೀನಿ. ಈಗ ಇಲ್ಲಿ ಈಸ್ಟ್ ಇಂಡಿಯಾ ಕಂಪನಿ ಇದೆ. ಈ ಈಸ್ಟ್ ಇಂಡಿಯಾ ಕಂಪನಿ ಭಾರತದ ಮೇಲೆ ಆಳ್ವಿಕೆ ಮಾಡುತ್ತೆ, ಹೌದಾ? ಹಾ ಸರ್. ಆಯ್ತು. ಇನ್ನು ಈ ಈಸ್ಟ್ ಇಂಡಿಯಾ ಕಂಪನಿ ಭಾರತದ ಮೇಲೆ ಆಡಳಿತ ಮಾಡಬೇಕಾದ್ರೆ ಇದನ್ನ ವಿಭಜನೆ ಮಾಡಲಾಗಿದೆ. ರಾಜಕೀಯ ಆಡಳಿತ, ಪೊಲಿಟಿಕಲ್ ಹಾಗೂ ವಾಣಿಜ್ಯ ಆಡಳಿತ ಅಂತ. ಸೊ ವಾಣಿಜ್ಯ ಆಡಳಿತವನ್ನ ಯಾರು ನೋಡ್ಕೊಳ್ತಾ ಇದ್ರು? 84ರ ಕಾಯ್ದೆ ಪ್ರಕಾರ ಕೋರ್ಟ್ ಆಫ್ ಡೈರೆಕ್ಟರ್ಸ್ ಮಂಡಳಿ, ಹೌದಾ? ಡೈರೆಕ್ಟರ್ಸ್. ಇನ್ನು ರಾಜಕೀಯವನ್ನ ಯಾರು ನೋಡ್ಕೊಳ್ತಾ ಇದ್ರು? ಬೋರ್ಡ್ ಆಫ್ ಕಂಟ್ರೋಲ್. ಈ ಬೋರ್ಡ್ ಆಫ್ ಕಂಟ್ರೋಲ್ ಎಲ್ಲಿತ್ತು? ಇಂಗ್ಲೆಂಡ್ ಅಲ್ಲಿ ಇತ್ತು ಸರ್. ಬೋರ್ಡ್ ಆಫ್ ಕಂಟ್ರೋಲ್ ಇತ್ತು. 6 ಜನ ಸದಸ್ಯರಿದ್ರು. ಇವರು ಇಂಗ್ಲೆಂಡ್ ನಲ್ಲಿ ಇರ್ತಾ ಇದ್ರು. ಇವರು ಯಾರಿಗೆ ಸಲಹೆಗಳನ್ನ ನೀಡ್ತಾ ಇದ್ರು? ಇವರು ಗವರ್ನರ್ ಜನರಲ್ಗೆ ಸಲಹೆ ನೀಡ್ತಾ ಇದ್ರು ಆಡಳಿತದಲ್ಲಿ. ಗವರ್ನರ್ ಜನರಲ್ ಯಾರ ಕೆಳಗಡೆ? ಗವರ್ನರ್ ಜನರಲ್ ಬೋರ್ಡ್ ಆಫ್ ಕಂಟ್ರೋಲ್ ಕೆಳಗಡೆ. ಇವನಿಗೆ ಒಂದು ಸಲಹಾ ಮಂಡಳಿ ಇತ್ತು. ಸಲಹಾ ಮಂಡಳಿ ಎಷ್ಟು ಜನ ಇದ್ರು? ಇಲ್ಲಿ 3 ಜನ. ಸೊ ರಾಜಕೀಯ ವಿಷಯಕ್ಕೆ ಬಂದಾಗ ಮೊದಲು ಬೋರ್ಡ್ ಆಫ್ ಕಂಟ್ರೋಲ್, ಅದ್ರ ಕೆಳಗೆ ಗವರ್ನರ್ ಜನರಲ್, ಅವನಿಗೊಂದು ಸಲಹಾ ಮಂಡಳಿ. ಈಗ ಕ್ಲಿಯರ್ ಆಯ್ತಾ?
ಈ ಸಲಹಾ ಮಂಡಳಿಯೊಳಗೆ ಕೊಟ್ಟಂತ ಸಲಹೆಗಳನ್ನ ತಿರಸ್ಕಾರ ತಿರಸ್ಕಾರ ಮಾಡಬಹುದು. ಓಕೆ, ಥ್ಯಾಂಕ್ ಯು ಸರ್. ಓಕೆ, ಇಸ್ ಇಟ್ ಕ್ಲಿಯರ್? ಕ್ಲಿಯರ್ ಸರ್. ಸಿಂಪಲ್ ಇದೆ, ಏನು ಇದು ಮಾಡ್ಕೊಳ್ಳೋಂಗಿಲ್ಲ. ಬೋರ್ಡ್ ಆಫ್ ಕಂಟ್ರೋಲ್ ಅಂದ್ರೆ ಲಂಡನ್ ನಲ್ಲಿ ನಿಂತು ಗವರ್ನರ್ ಜನರಲ್ಗೆ ಸಲಹೆಗಳನ್ನು ನೀಡ್ತಾ ಇತ್ತು. ಲಂಡನ್ ನಲ್ಲಿದ್ದು ಗವರ್ನರ್ ಜನರಲ್ಗೆ ಸಲಹೆಗಳನ್ನ ನೀಡ್ತಾ ಇತ್ತು. ಸರ್, ಯಾಕೆ ರಿಫಾರ್ಮ್ ಮಾಡೋಕೆ 20 ವರ್ಷಗೊಮ್ಮೆ? ಖುಷಿ ಐಪಿಎಸ್, ವೆರಿ ಗುಡ್ ಕ್ವಶನ್. ಯಾಕಂತಂದ್ರೆ 20 ವರ್ಷ ಮೊದಲಿಂದ ನೋಡ್ರಿ, 1600 ಒಂದು ಕಾಯ್ದೆ ಏನಿತ್ತು ಅವಾಗ 15 ವರ್ಷ ಮೊನೊಪೊಲಿಯನ್ನು ಕೊಡ್ತಾ ಇದ್ರು. ಆಮೇಲೆ ನಿಧಾನವಾಗಿ 20 ವರ್ಷದ ಮೊನೊಪೊಲಿ ಅಂತಂದ್ರೆ 20 ವರ್ಷ ಕೊಟ್ಟಿರ್ತಾರೆ ಅವರಿಗೆ ಅಧಿಕಾರ ಭಾರತದ ಜೊತೆಗೆ ವ್ಯಾಪಾರ ಮಾಡ್ಲಿಕ್ಕೆ. 20 ವರ್ಷ ಮುಗಿದಾಗ ಮತ್ತೆ ಅದನ್ನ ಎಕ್ಸ್ಪೆಂಡ್ ಮಾಡ್ಬೇಕು. ಈಗ SC/ST ರಿಸರ್ವೇಶನ್ ಇದೆ ಭಾರತದಲ್ಲಿ, ST/ST ಮೀಸಲಾತಿ ಇದೆ. ಎಷ್ಟು ವರ್ಷಕ್ಕೊಮ್ಮೆ? ಇದು 10 ವರ್ಷ ಅಷ್ಟೇ ಇರುತ್ತೆ. ಮತ್ತೆ ಪ್ರತಿ 10 ವರ್ಷಕ್ಕೊಮ್ಮೆ ಇದನ್ನ ಏನ್ ಮಾಡ್ಬೇಕು? ವಿಸ್ತರಣೆ ಮಾಡ್ಬೇಕು. ಹಂಗೆ ಅದು 10 ವರ್ಷಕ್ಕೆ ಮಾಡ್ತಾವ್ರು. ಯಾಕಂತಂದ್ರೆ 10 ವರ್ಷ ಆದ್ಮೇಲೆ ಮತ್ತೆ ನೆಕ್ಸ್ಟ್ ಇಯರ್ 10 ವರ್ಷ ಎಕ್ಸ್ಟೆಂಡ್, ಹಂಗೆ ಇಲ್ಲಿ 20 ವರ್ಷಕ್ಕೊಮ್ಮೆ ಎಕ್ಸ್ಟೆಂಡ್ ಮಾಡ್ತಾ ಇದ್ರು. ಇಲ್ಲಿ 20 ವರ್ಷಕ್ಕೊಮ್ಮೆ ಎಕ್ಸ್ಪೆಂಡ್ ಮಾಡ್ತಾ ಇದ್ರು. ಸೊ ಎರಡನೇ ಪಾಯಿಂಟ್ ಅದೇ ಹೇಳ್ತಾ ಇದ್ದೀನಲ್ಲ. ಈಗ ಈ ಸಲಹಾ ಮಂಡಳಿಯ ನಿರ್ಧಾರವನ್ನ ಗವರ್ನರ್ ಜನರಲ್ ತಿರಸ್ಕಾರ ಮಾಡಬಹುದು. ಗವರ್ನರ್ ಜನರಲ್ ಕ್ಯಾನ್ ಓವರ್ ರೈಡ್ ಆರ್ ರಿಜೆಕ್ಟ್ ದ ಡಿಸಿಷನ್ಸ್ ಆಫ್ ಹಿಸ್ ಎಕ್ಸಿಕ್ಯೂಟಿವ್ ಕೌನ್ಸಿಲ್. ಇಷ್ಟ. ಸರ್, ಅವ್ರು ಯಾರು ಸರ್ ದೇಶ ಮೊನೊಪೊಲಿ ಕೊಡಕ್ಕೆ? ಎಲ್ಲಾ ರಾಜರನ್ನು ಸೋಲಿಸಿದ್ರು ಅವರು. ಭಾರತ ಪ್ರದೇಶವನ್ನ ಆಡಳಿತ ವಶಪಡಿಸಿಕೊಂಡಿದ್ರು. ಮತ್ತೆ ಅವ್ರ ಕೈಯಲ್ಲಿ ಇರುತ್ತದೆ. ಈಗ ಭಾರತ ಪ್ರಧಾನಮಂತ್ರಿ ಮೋದಿ ಅವರು ಒಂದೇನಾದ್ರು ಅವತ್ತು ರಾತ್ರಿ ಬಂದು ಡಿಮಾನಿಟೈಸೇಷನ್ ಮಾಡಿದ್ರು, ಅವ್ರು ಯಾರು ಸರ್ ಅಂತ ಕೇಳಕ್ಕಾಗತ್ತ? ಇಲ್ಲ. ಯಾರ ಆಡಳಿತದಲ್ಲಿ ಇರ್ತಾರೆ ಅವರೇ ಮಾಡ್ಬೇಕಾಗತ್ತೆ. ಓಕೆ, ಇನ್ ನೆಕ್ಸ್ಟ್ ಕಾಯ್ದೆ ಯಾವುದು? 1813 ಕಾಯ್ದೆ. ನೋಡ್ರಿ, ಮತ್ತೆ 20 ವರ್ಷಕ್ಕೆ ಬಂತು. ಸಣ್ಣದು ಕಾಯ್ದೆ, ಚಾರ್ಟರ್ ಆಕ್ಟ್ ಆಫ್ 1830. ಇದನ್ನ ತರೋಕ್ಕಿಂತ ಮುಂಚೆ ಸಾಕಷ್ಟು ವಿಷಯಗಳನ್ನ ಅರ್ಥ ಮಾಡ್ಕೋಬೇಕು. ಈ ಒಂದು ಹಿಂದೆ ಏನು ಕಾರಣಗಳೇನಿದ್ವು ಅಂತಂದ್ರೆ, ಒಂದು ನೆಪೋಲಿಯನ್ ಬೋನಾಪಾರ್ಟೆಯ ಖಂಡಾಂತರ ಸಿದ್ಧಾಂತ ಹೊಂದಿತ್ತು. ರೈಟ್, ಕಾಂಟಿನೆಂಟಲ್ ಪಾಲಿಸಿ ಆಫ್ ನೆಪೋಲಿಯನ್ ಬೋನಾಪಾರ್ಟೆ. ಎರಡನೇದೇನು? ಅಡಮ್ ಸ್ಮಿತ್ನ ಲಾಸೈಸ್ ಫೇರ್ ಥಿಯರಿ. ಏನು ಸರ್ ಇದು? ಏನ್ ಹೇಳ್ತಾ ಇದ್ದೀರಿ? ಸೊ ನಿಮ್ಗೆಲ್ಲ ಗೊತ್ತಿದೆ 1813 ಕಾಯ್ದೆಯ ಪ್ರಕಾರ 1813 ಕಾಯ್ದೆಯ ಪ್ರಕಾರ ಏನಾಯ್ತು? ಈಸ್ಟ್ ಇಂಡಿಯಾ ಕಂಪನಿಯ ವ್ಯಾಪಾರ ಏಕಸ್ವಾಮ್ಯ ಏನಿತ್ತು? ಏಕಸ್ವಾಮ್ಯ ಏನೇನು? ಚೀನಾ, ಚಹಾ, ಓಪಿಯಂ ಇವುಗಳನ್ನ ಬಿಟ್ಟು ಹೊರತುಪಡಿಸಿ ರದ್ದು ಮಾಡಲಾಯಿತು. ಇವುಗಳನ್ನ ಬಿಟ್ಟು ಏನೇನು ವ್ಯಾಪಾರಿ ಏಕಸ್ವಾಮ್ಯ ಇತ್ತಲ್ಲ ಅದನ್ನ ರದ್ದು ಮಾಡಲಾಯಿತು. ವ್ಯಾಪಾರಿ ಏಕಸ್ವಾಮ್ಯ ಅಂತಂದ್ರೆ ಏನು? ಈಗ ಇಂಗ್ಲೆಂಡ್ ನಿಂದ ಯಾವುದೇ ಕಂಪನಿ ಕೂಡ ಭಾರತದೊಳಗೇನೆ ವ್ಯಾಪಾರ ಮಾಡುವಂತಿಲ್ಲ, ಕೇವಲ ಈಸ್ಟ್ ಇಂಡಿಯಾ ಕಂಪನಿ ಮಾತ್ರ ಮಾಡುದು. ಏಕಸ್ವಾಮ್ಯ ಅಂತಂದ್ರೆ ಅವರೊಬ್ಬರೇ ಮಾರ್ಕೆಟ್ ಅಲ್ಲಿ ಪ್ಲೇಯರ್ ಇರೋರು. ಈಗ ಇಂಗ್ಲೆಂಡ್ ನಿಂದ ಭಾರತ ಜೊತೆ ವ್ಯಾಪಾರ ಮಾಡ್ಬೇಕಂದ್ರೆ ಯಾವ ಕಂಪನಿ ಮಾಡ್ಬೇಕು? ಏಕಸ್ವಾಮ್ಯ ಇದ್ರೆ ಯಾವ ಕಂಪನಿ ಮಾಡ್ಬೇಕು? ಕೇವಲ ಈಸ್ಟ್ ಇಂಡಿಯಾ ಕಂಪನಿ, ಬೇರೆಯವರ ಮಾಡುವಂತಿಲ್ಲ. ಆದ್ರೆ ನೆಪೋಲಿಯನ್ ಬೋನಾಪಾರ್ಟೆ ಅಂತ ಹೇಳಿ ಫ್ರೆಂಚ್ ಸರ್ವಾಧಿಕಾರಿ ಇದ್ದವನು, ಅವನೇನ್ ಮಾಡ್ದ ಅಂತಂದ್ರೆ ಬ್ರಿಟನ್ಗೆ ಯುರೋಪ್ ನಲ್ಲಿರ್ತಕ್ಕಂತಹ ಎಲ್ಲಾ ವ್ಯಾಪಾರದ ಮಾರ್ಗಗಳನ್ನ ಮುಚ್ಚಿಬಿಟ್ಟಿದ್ದ. ಎಲ್ಲಾ ವ್ಯಾಪಾರಿ ಮಾರ್ಗಗಳನ್ನ ಮುಚ್ಚಿಬಿಟ್ಟಿದ್ದ. ಸೊ ಹೀಗಾಗಿ ಇಂಗ್ಲೆಂಡ್ಗೆ ಈಸ್ಟ್ ಇಂಡಿಯಾ ಕಂಪನಿ ಹೊರತುಪಡಿಸಿ ಬೇರೆ ಕಂಪನಿಗಳು ಇರ್ತಾವಲ್ಲ, ಅವು ಇಂಗ್ಲೆಂಡ್ ಸರ್ಕಾರದ ಮೇಲೆ ಒತ್ತಡ ಹೇರಿದ್ರು. ನಮಗೂ ಹೊಸ ಮಾರುಕಟ್ಟೆಗಳು ಬೇಕು, ಭಾರತದಲ್ಲಿ ನಮಗೂ ವ್ಯಾಪಾರ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಡ್ರಿ ಅಂತ ಹೇಳಿ ಕೇಳಿದಾಗ, ಸೊ ಅದಕ್ಕೆ ಈಸ್ಟ್ ಇಂಡಿಯಾ ಕಂಪನಿಯ ಭಾರತದ ಏಕಸ್ವಾಮ್ಯವನ್ನ ಇಲ್ಲಿ ರದ್ದುಪಡಿಸಿ ಎಲ್ಲರಿಗೂ ಕೂಡ ಅವಕಾಶ ಮಾಡಿಕೊಳ್ಳಾಯಿತು. ಸೊ ಈ ರೀತಿ ಇದು ಪ್ರಶ್ನೆ ಬರ್ತದೆ. ಏನಂತೇಳಿ ಪ್ರಶ್ನೆ ಬರ್ತದೆ? ಈಸ್ಟ್ ಇಂಡಿಯಾ ಕಂಪನಿ ಭಾರತದೊಂದಿಗಿನ ಏಕಸ್ವಾಮ್ಯ ಯಾವಾಗ ರದ್ದು ಮಾಡಲಾಯಿತು ಅಂತ ಕೇಳ್ತಾರೆ. ಅರ್ಥ ಆಗ್ತಿದೆಯಾ ಎಲ್ಲರಿಗೂ ಏನ್ ಹೇಳ್ತಾ ಇದ್ದೀನಿ? ಎಲ್ಲರಿಗೂ ಅರ್ಥ ಆಗ್ತಾ ಇದೆಯಾ? ಸಿಂಪಲ್ ಆಗಿದೆ ನೋಡ್ರಿ, ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ರಿ, ಈಸಿ ಇದು. 1813 ಯಾಕೆ ಬಂತಂತಂದ್ರೆ 20 ವರ್ಷ ಟ್ರೇಡ್ ಮೊನೊಪೊಲಿ ಎಂಡ್ ಆಗಿತ್ತು.
20 ವರ್ಷ ವ್ಯಾಪಾರ ಏಕಸ್ವಾಮ್ಯ ರದ್ದಾಗಿತ್ತು, ಮುಂದುವರಿಸಬೇಕಾಗಿತ್ತು. ಮುಂದುವರಿಸಿದ್ರ ಅವರು ಇಲ್ಲ. ಕೇವಲ ಚೀನಾ ಚಹಾ ಓಪಿಯಂ ನಲ್ಲಿ ಮುಂದುವರಿತು, ಬೇರೆದರಲ್ಲಿ ಮುಂದುವರಿಲಿಲ್ಲ. ಒಂದು. ಎರಡನೇ ಪಾಯಿಂಟ್ ಏನಪ್ಪಾ ಇಲ್ಲಿ, ಕ್ರೌನ್ಸ್ ಸಾವರ್ನಿಟಿ ಓವರ್ ಬ್ರಿಟಿಷ್ ಪೊಸಿಷನ್ಸ್ ಇನ್ ಇಂಡಿಯಾ. ಇಂಡಿಯಾ ಅಂದ್ರೆ ಬ್ರಿಟಿಷ್ ಭಾರತದ ಪ್ರದೇಶಗಳ ಮೇಲೆ ಬ್ರಿಟಿಷ್ ರಾಜಮನೆತನದ ಸಾರ್ವಭೌಮತೆಯನ್ನ ಎತ್ತಿ ಹಿಡಿಯಲಾಯಿತು. ಇದು ಕೂಡ ಪ್ರಶ್ನೆ ಆಗಿದೆ. ರೀಸೆಂಟ್ ಆಗಿ PSI ದಲ್ಲಿ ಪ್ರಶ್ನೆ ಆಗಿದೆ. PSI FDI ದಲ್ಲೂ ಪ್ರಶ್ನೆ ಆಗಿದೆ. ಏನಂತ ಪ್ರಶ್ನೆ ಆಗಿದೆ, ಯಾವ ಕಾಯ್ದೆಯ ಮೂಲಕ ಬ್ರಿಟಿಷ್ ಭಾರತದ ಪ್ರದೇಶಗಳ ಮೇಲೆ ರಾಣಿಯ ಸಾರ್ವಭೌಮತೆಯನ್ನ ಎತ್ತಿ ಹಿಡಿಯಲಾಯಿತು ಅಂತ ಪ್ರಶ್ನೆ ಕೇಳ್ತಾರೆ. ಕ್ಲಿಯರ್ ಇದೆಯಾ? ಎಲ್ಲರಿಗೂ ಕ್ಲಿಯರ್ ಇದೆಯಾ? ಸೊ ಪ್ರಶ್ನೆ ಏನಾದ್ರೂ ಈಗ ನೋಡ್ರಿ, ಮೊನೋಪಾಲಿ ಅಂದ್ರೆ ಏನ್ ತಿಳ್ಕೊಳ್ರಿ. ಇದು ವರ್ಲ್ಡ್ ಮ್ಯಾಪ್. ಇದು ಭಾರತ, ರೈಟ್. ಇಲ್ಲಿ ಏನ್ ಬರ್ತದೆ? ಇಂಗ್ಲೆಂಡ್ ಬರ್ತದೆ. ಸೊ ಏಕಸ್ವಾಮ್ಯತೆ ಅಂತಂದ್ರೆ ಏನು? ಮೊನೋಪೋಲಿ ಅಂತಂದ್ರೆ ಏನು? ಈ ಇಂಗ್ಲೆಂಡ್ನ ಕಂಪನಿ ಭಾರತ ಜೊತೆಗೆ ವ್ಯಾಪಾರ ಮಾಡಬೇಕಾದ್ರೆ ಯಾವುದಾದ್ರೂ ಒಂದೇ ಕಂಪನಿ ಅವಕಾಶ ಮಾಡಬಹುದು, ರೈಟ್. ಇಂಗ್ಲೆಂಡ್ ಭಾರತದಲ್ಲಿ ವ್ಯಾಪಾರ ಯಾವುದರ ಮೂಲಕ ಮಾತ್ರ ಮಾಡಬಹುದು? ಈಸ್ಟ್ ಇಂಡಿಯಾ ಕಂಪನಿ ಮೂಲಕವೇ. ಸೊ ಬೇರೆ ಇಂಗ್ಲೆಂಡಿನ ಕಂಪನಿ ಬಂದು ಭಾರತ ಜೊತೆಗೆ ವ್ಯಾಪಾರ ಮಾಡಬಹುದಾ? ಬೇರೆ ಕಂಪನಿ ಭಾರತ ಜೊತೆಗೆ ಬಂದು ವ್ಯಾಪಾರ ಮಾಡಬಹುದಾ? ಇಲ್ಲ. ಕೇವಲ ಈಸ್ಟ್ ಇಂಡಿಯಾ ಕಂಪನಿ ಮಾತ್ರ ಮಾಡುವ ಅವಕಾಶ ಇತ್ತು. ಎಲ್ಲಿವರೆಗೂ? 1813ರವರೆಗೆ. ಆದ್ರೆ 1813ರ ಕಾಯ್ದೆಯಲ್ಲಿ ಇದನ್ನೇ ರದ್ದು ಮಾಡೋದು. ಸೊ ಈಗ ಬೇರೆದವ್ರು ಬೇಕಾದವ್ರು ಬರ್ಬೋದು. ಈಗ ಬೇರೆದವರು ಬೇಕಾದವರು ಬಂದು ಇಲ್ಲಿ ವ್ಯಾಪಾರ ಮಾಡಬಹುದು. ಮೊದಲು ಕೇವಲ ಈಸ್ಟ್ ಇಂಡಿಯಾ ಕಂಪನಿ ಮಾತ್ರ ಇತ್ತು. ಈಗ ಬೇರೆ ಕಂಪನಿಗಳು, ಜಾನ್ ಕಂಪನಿ, ರಮೇಶ್ ಕಂಪನಿ, ಸುರೇಶ್ ಕಂಪನಿ, ಹರೀಶ್ ಕಂಪನಿ, ದಿಲೀಪ್ ಕಂಪನಿ, ಸ್ನೇಹ ಕಂಪನಿ, ವಿನಯ್ ಕಂಪನಿ, ಬೇಕಾದವರು ಬಂದು ಈಗ ವ್ಯಾಪಾರ ಮಾಡಬಹುದು. ಮುಕ್ತ ವ್ಯಾಪಾರಕ್ಕೆ ಅವಕಾಶ ನೀಡಲಾಯಿತು. ಇಲ್ಲಿ ಎಂತಹ ವ್ಯಾಪಾರಕ್ಕೆ ಅವಕಾಶ ನೀಡಲಾಯಿತು? ಮುಕ್ತ ವ್ಯಾಪಾರಕ್ಕೆ ಅವಕಾಶ ನೀಡಲಾಯಿತು. ಸಾರ್ವಭೌಮತೆ ಎತ್ತಿಡು. ಸಾರ್ವಭೌಮತೆ ಅಂತಂದ್ರೆ ಸಂಪೂರ್ಣವಾದಂತಹ ಭಾರತದ ಮೇಲಿನ ಎಲ್ಲಾ ನಿರ್ಧಾರಗಳನ್ನ ಕೈಗೊಳ್ಳೋದು, ಭಾರತದ ಸಂಪೂರ್ಣ ಆಡಳಿತ ವ್ಯವಸ್ಥೆ ಎಲ್ಲ ಬ್ರಿಟಿಷ್ ರಾಣಿಯ ಹಕ್ಕು ಅಂತ ಹೇಳಲಾಯ್ತು ಅಷ್ಟೇ. ಓಕೆ, ಅರ್ಥ ಆಯ್ತಾ? ಏಕಸ್ವಾಮ್ಯತೆ ಅಂತಂದ್ರೆ ಈಗ ನಾನು ಕರ್ನಾಟಕದಲ್ಲಿ ಒಬ್ಬನೇ ಎಜುಕೇಟರ್ ಏಕಸ್ವಾಮ್ಯ ಅಂತಂದ್ರೆ ಯಾರು ಪಾಠ ಮಾಡಬಹುದು ಕರ್ನಾಟಕದಲ್ಲಿ? ಆ ಒಬ್ಬ ಎಜುಕೇಟರ್ ಮಾತ್ರ. ಈಗ ಅನ್ಅಕಾಡೆಮಿಯಲ್ಲಿ ಏಕಸ್ವಾಮ್ಯತೆ ಈಗ ನಿಂಗಪ್ಪ ಮಸಳಿ ಸರ್ ಏಕಸ್ವಾಮ್ಯತೆ ಕೊಟ್ಟರು. ಅನ್ಅಕಾಡೆಮಿಯಲ್ಲಿ ನಿಂಗಪ್ಪ ಮಸಳಿ ಸರ್ ಏಕಸ್ವಾಮ್ಯತೆ ಅಂತಂದ್ರೆ ಕೇವಲ ನಿಂಗಪ್ಪ ಮಸಳಿ ಅವರು ಪಾಠ ಮಾಡಬಹುದು, ಬೇರೆ ಯಾರು ಪಾಠ ಮಾಡುವಂತಿಲ್ಲ. ಅದನ್ನ ರದ್ದು ಮಾಡಿದ್ರೆ ಬೇರೆಯವರು ಬಂದು ಪಾಠ ಮಾಡಬಹುದು. ಈ ರೀತಿಯಾಗಿ ಏಕಸ್ವಾಮ್ಯತೆ ಅಂತಾರೆ ಇದನ್ನು. ಇದು ಪ್ರಮುಖ ಸಾಂವಿಧಾನಿಕ ಬೆಳವಣಿಗೆಗಳಲ್ಲಿ ಒಂದು. ಅಂತಂದ್ರೆ ಇದು ನಿಧಾನವಾಗಿ ಏನಾಗ್ತಾ ಇದೆಯಪ್ಪ, ಇದು ನಿಧಾನವಾಗಿ ಕಂಪನಿ ಆಡಳಿತ ಸಂಸ್ಥೆಯಾಗಿ ರೂಪುಗೊಳ್ಳುವತ್ತ ಹೋಗ್ತಾ ಇದೆ. ರೈಟ್, ಕ್ಲಿಯರ್ ಇದೆಯಾ?
ವಿಜಿತ್ ಕ್ಲಾರಿಟಿ ಅವರಿಗೆ ಹೇಳಿ ವಿನಯ್ ಮಾತಾಡ್ರಿ. ಸರ್ ನಾನು ಇವತ್ತೇ ಸಂವಿಧಾನ ಓದೋಕೆ ಶುರು ಮಾಡಿದೆ. ಸಜೆಷನ್ಸ್, ಈ ಕ್ಲಾಸ್ ಅನ್ನ ನೀಟಾಗಿ ನೋಡ್ಕೊಂತ ಹೋಗ್ರಿ. ಯಾವ್ದು ಬುಕ್ ಬೇಡ, ಏನೋ ಓದೋದು ಬೇಡ. ಈ ಕೋರ್ಸ್ ನೀವು ಮುಗಿಸಿದ್ರೆ ನೀಟಾಗಿ ಎಲ್ಲ ಕವರ್ ಆಗುತ್ತೆ. ಇದೇ ನನ್ನ ಸಜೆಷನ್. ಯಾರ್ಯಾರಿಗೆ ಅರ್ಥ ಆಗಿದೆ ಎಲ್ಲರೂ ಏಕಸ್ವಾಮ್ಯತೆ ಅಥವಾ ಮೊನೊಪೊಲಿ ಅಂತ ಬರೀರಿ. ಏಕಸ್ವಾಮ್ಯತೆ ಅಥವಾ ಮೊನೊಪೊಲಿ ಅಂತ ಬರೀರಿ. ಓಕೆ, ಇವೆರಡು ಪ್ರಮುಖ ಇದರ ಜೊತೆಗೆ ಮತ್ತು 1 ಲಕ್ಷ ರೂಪಾಯಿ ಅನುದಾನ ಇತ್ತು. ಕ್ರಿಶ್ಚಿಯನ್ ಮಿಷನರಿಗಳಿಗೆ ಅವಕಾಶ ಇತ್ತು. 10.5% ಲಾಭಾಂಶ ವಿತರಣೆಯಾಗಿತ್ತು. ಅವೆಲ್ಲ ನಮಗೆ ಬೇಕಾಗಿಲ್ಲ. ಸಾಂವಿಧಾನಿಕ ಬೆಳವಣಿಗೆ ಮಾತ್ರ ನೋಡ್ತಾ ಇದ್ದೀವಿ ನಾವು. ಹೌದಾ? ಬೇರೆ ಬೇರೆ ಪಾಯಿಂಟ್ಗಳು ಇದ್ವು ಇಲ್ಲಿ, ರೈಟ್? ಬೇರೆ ಬೇರೆ ಪಾಯಿಂಟ್ಗಳು ಇದ್ವು. 1 ಲಕ್ಷ ರೂಪಾಯಿ ನಾವು ಇದಕ್ಕೆ ಕೊಡಬೇಕು, ಶಿಕ್ಷಣಕ್ಕೆ ಕೊಡಬೇಕು, ಕ್ರಿಶ್ಚಿಯನ್ ಮಿಷನರಿಗಳಿಗೆ ಅವಕಾಶ ಕೊಡಬೇಕು. ಬಟ್ ಅವೆಲ್ಲ ಇಂಪಾರ್ಟೆಂಟ್ ಅಲ್ಲ. ನಮಗೇನು ಸಾಂವಿಧಾನಿಕ ಬೆಳವಣಿಗೆಗಳು ಅಷ್ಟೇ ಬೇಕಾಗಿರೋದು. ಓಕೆ, ನೆಕ್ಸ್ಟ್ ಇದಾದ್ಮೇಲೆ ಬರುತ್ತೆ 1833ರ ಕಾಯ್ದೆ. ಸರ್ ನಮಸ್ಕಾರ ರೀ. ನಮಸ್ತೆ, ಹೇಳಿ ಪ್ರಭು ಅವರೇ. ಹಾ ಸರ್, ನಾನು ನಿಮ್ ಕ್ಲಾಸ್ ನೋಡ್ತಾ ಇದ್ದೀನಿ 2 ತಿಂಗಳಿಂದ. ನಾನು ಮಿಲಿಟರಿ ಇರೋದು ಸರ್. ನಿಮ್ಮ ಲೈವ್ ಕ್ಲಾಸ್ ನಾನು ಜಾಯ್ನ್ ಆಗ್ಬೇಕಂತ ನನಗೆ ಆಗ್ತಾನೆ ಇರ್ಲಿಲ್ಲ ಸರ್. ಓಕೆ, ನಿಮ್ ಕ್ಲಾಸ್ ಜೋಗ್ರಫಿ ಸರ್ ಮತ್ತೆ ಅದು ಇದನ್ ಮಾಡಿದ್ರಲ್ಲ ಸರ್, ಸೆಕೆಂಡ್ ಪೇಪರ್ ಸರ್, ಅದನ್ನು ಎಲ್ಲಾ ಕ್ಲಾಸ್ ನೋಡಿ ತುಂಬಾ ಚೆನ್ನಾಗಿದೆ ಇದೆ ಸರ್. ಹೇಳೋದಕ್ಕೆ ನಾನು ನಿಮ್ ಕೂಡ ಎಷ್ಟೊಂದ್ರ ಟ್ರೈ ಮಾಡಿದೆ, ನಿಮ್ ಜೊತೆ ಮಾತಾಡ್ಬೇಕು ಅನ್ಕೊಂಡೆ ಸರ್, ಆಗ್ಲಿಲ್ಲ. ಇವಾಗ ಆಯ್ತು, ಇವತ್ತೊಂದ್ ಸ್ವಲ್ಪ ಟೈಮ್ ಇತ್ತು, ಅದೇ ಮಾತಾಡೋಣ ಅಂತ ಜಾಯ್ನ್ ಆದ ಸರ್. ಥ್ಯಾಂಕ್ಸ್ ಸರ್, ಥ್ಯಾಂಕ್ಸ್ ಸರ್. ಓಕೆ ಸರ್, ಓಕೆ, ನಮಸ್ಕಾರ ಸರ್. ಓಕೆ, ಸೊ 1833ರ ಚಾರ್ಟರ್ ಕಾಯ್ದೆ, ಇದರ ಹಿನ್ನೆಲೆ ಏನಿತ್ತು? ಪ್ರಮುಖ ಹಿನ್ನೆಲೆ ಏನಿತ್ತು ಅಂತಂದ್ರೆ ಈ ಬೆಂತಮನ ಯುಟಿಲಿಟೇರಿಯನ್ ಪಾಲಿಸಿ ಅಂತ ಕರಿತೀವಿ. ಸಿದ್ಧಾಂತ, ಯುಟಿಲಿಟೇರಿಯನ್ ಪಾಲಿಸಿ ಆಫ್ ಬೆಂತಮ್. ರಾತ್ರಿ 10 ಗಂಟೆಗೆ ಇರ್ತದೆ. ಯುಟಿಲಿಟೇರಿಯನ್ ಪಾಲಿಸಿ ಅಂತಂದ್ರೆ ಏನು? ಯಾವುದು ಯಾವುದಕ್ಕೆ ಸರಿಯಾಗಿರುತ್ತೆ ಅದನ್ನ ಅಲ್ಲಿ ಬಳಸಬೇಕು. ಎಲ್ಲಿ ಯಾವುದರ ಯುಟಿಲಿಟಿ ಜಾಸ್ತಿ ಇರುತ್ತೆ, ರೈಟ್, ಅದನ್ನ ಅಲ್ಲಿ ಬಳಸಿದಾಗ ಮಾತ್ರ ಏನಾಗುತ್ತೆ, ಸೊಸೈಟಿ, ಸಮುದಾಯ ಖುಷಿಯಾಗಿರ್ತದೆ ಅನ್ನೋ ಒಂದು ಉದ್ದೇಶದಿಂದ ಈಸ್ಟ್ ಇಂಡಿಯಾ ಕಂಪನಿ ಈಗ ಕೇವಲ ರಾಜಕೀಯಕ್ಕೆ ಸೀಮಿತ ಆಗಬೇಕು. ಈಸ್ಟ್ ಇಂಡಿಯಾ ಕೇವಲ ಇವಾಗ ರಾಜಕೀಯ ಕಂಪನಿಯಾಗಿ ಇರಬೇಕು ಅಂತ ತಿಳ್ಕೊಂಡು ಈಸ್ಟ್ ಇಂಡಿಯಾ ಕಂಪನಿಯ ವ್ಯಾಪಾರಿ ಏಕಸ್ವಾಮ್ಯವನ್ನ ರದ್ದು ಮಾಡಿ ಏನ್ ಮಾಡಲಾಯ್ತು? ಸಂಪೂರ್ಣವಾಗಿ ರಾಜಕೀಯ ಕಂಪನಿಯಾಗಿ ಮಾಡಿತು, ರೈಟ್? ಟ್ರೇಡ್ ಮೊನೊಪೊಲಿ ಚೀನಾ ಜೊತೆ ಉಳಿದಿತ್ತು, ಚಹಾ ಜೊತೆಗೆ ಉಳಿದಿತ್ತು, was ended. EIC became political entity. ಒಬ್ಬ ಸಿದ್ಧಾಂತಕಾರ ಆನಂದ ಬೆಂತಮ್, ರೈಟ್? ಅವಂದು ಇದನ್ನ ಬ್ಯಾಕ್ಗ್ರೌಂಡ್, ರೈಟ್? ಒಳ್ಳೆಯ ಕೆಲಸಗಳನ್ನ ನಾವು ಸರಿಯಾಗಿ ಮಾಡಿದಾಗ, ಒಳ್ಳೆಯ ದಿಕ್ಕಿನಲ್ಲಿ ಮಾಡಿದಾಗ ಅವು ಸಮುದಾಯಕ್ಕೆ ಒಳ್ಳೆಯದಾಗಿ ಪರಿಣಮಿಸ್ತವೆ. ಬಿಡ್ರಿ ಅದ್ರ ಬಗ್ಗೆ ಬಿಡ್ರಿ, ಬೆಂತಮ್ಮನ ಬಗ್ಗೆ ಬಿಡ್ರಿ, ಇಲ್ಲಿ ಬರ್ರಿ. ನಾ ಏನೋ ಹೇಳಿರ್ತೀನಿ, ನೀವೇನೋ ಒಂದು ವಿಚಾರ ಮಾಡ್ತಿರ್ತೀರಿ. ಜರ್ಮಿ ಬೆಂತಮ್ ಅಂತೇಳಿ ಇಂಗ್ಲಿಷ್ ಫಿಲಾಸಫರ್ ಅವ. ಜರ್ಮಿ ಬೆಂತಮ್ ಅಂತ ಹೇಳಿ ಇಂಗ್ಲಿಷ್ ಫಿಲಾಸಫರ್. ಓಕೆ, ಆಯ್ತಾ? ಸೊ ಈಸ್ಟ್ ಇಂಡಿಯಾ ಕಂಪನಿ ಇಲ್ಲಿವರೆಗೂ ವ್ಯಾಪಾರ ಕಂಪನಿಯಾಗಿ ಉಳಿದಿತ್ತು. ಚೀನಾ ಚಹಾ OPM ನಲ್ಲಿ ಅದು ಇವಾಗ ರದ್ದಾಯ್ತು, ರೈಟ್? ಈ ಕಾಯ್ದೆಯನ್ನ ಏನಂತ ಪ್ರಶ್ನೆ ಬರುತ್ತೆ? ಆಡಳಿತ ಕೇಂದ್ರೀಕರಣದ ಕಾಯ್ದೆ ಅಂತ ಕರೀತಾರೆ. ಆಕ್ಟ್ ಆಫ್ ಅಡ್ಮಿನಿಸ್ಟ್ರೇಟಿವ್ ಡಿಸೆಂಟ್ರಲೈಸೇಷನ್ ಅಂತಂದ್ರೆ ಈ ಒಂದು ಕಾಯ್ದೆಯಲ್ಲಿ ಸಂಪೂರ್ಣ ಆಡಳಿತವನ್ನ ಯಾರಿಗೆ ನೀಡಲಾಯಿತು? ಸಂಪೂರ್ಣ ಆಡಳಿತವನ್ನ ಯಾರ ತೆಕ್ಕೆಗೆ ನೀಡಲಾಯಿತು? ಯಾರು? ವೆರಿ ಗುಡ್. ಇಷ್ಟು ದಿವಸ ಏನು ಗವರ್ನರ್ ಜನರಲ್ ಆಫ್ ಬೆಂಗಾಲ್ ಇದ್ದ, ಗವರ್ನರ್ ಜನರಲ್ ಬೆಂಗಾಲ್ ಬದಲಾಗಿ ಯಾರು? ಭಾರತದ ಗವರ್ನರ್ ಜನರಲ್ ಅಂತೇಳಿ ನೇಮಕ ಮಾಡಲಾಯಿತು. ಬದಲಾವಣೆ
ಇನ್ನು ಈಸ್ಟ್ ಇಂಡಿಯಾ ಕಂಪನಿ ಸರ್ಕಾರಕ್ಕೆ ಭಾರತ ಸರ್ಕಾರ ಅಂತೇಳಿ ಹೆಸರು ನೀಡಲಾಯಿತು. ಗವರ್ನರ್ ಜನರಲ್ ಕೌನ್ಸಿಲ್ಗೆ ಇಂಡಿಯಾ ಕೌನ್ಸಿಲ್ ಅಂತೇಳಿ ಹೆಸರಿಟ್ಟು. ಈಗ ಏನಾದ ಬಂಟಿಂಗ್ ಏನಾದ ಭಾರತ ಮೊದಲ ಗವರ್ನರ್ ಜನರಲ್ ಅದ. ಇಷ್ಟು ದಿವಸ ಏನಂತೇಳಿ ಕರಿತಿದ್ರು ಅವನಿಗೆ? ಇಷ್ಟು ದಿವಸ ಏನಂತ ಕರಿತಿದ್ರು? ಗವರ್ನರ್ ಜನರಲ್ ಆಫ್ ಬೆಂಗಾಲ್ ಅಂತ ಕರೀತಾರೆ. ಈಗ ಗವರ್ನರ್ ಜನರಲ್ ಆಫ್ ಇಂಡಿಯಾ. ಇನ್ನಿಷ್ಟು ದಿವಸ ಕಂಪನಿ ಸರ್ಕಾರ ಅಂತ ಕರಿತಿದ್ರು. ಇನ್ನು ಮೇಲಿಂದ ಭಾರತ ಸರ್ಕಾರ ಅಂತ ಕರೀಲಿಕ್ಕೆ ಶುರುವಾದ್ರು. ಇನ್ನು ಇಷ್ಟು ದಿವಸ ಗವರ್ನರ್ ಜನರಲ್ ಕೌನ್ಸಿಲ್ ಅಂತ ಕರಿತಾ ಇದ್ರು. ಈಗ ಇಂಡಿಯಾ ಕೌನ್ಸಿಲ್ ಅಂತ ಕರಿತಾ ಇದ್ರು. ರೈಟ್, ಇಂಡಿಯಾ ಕೌನ್ಸಿಲ್ ಅಂತ ಕರೀಲಿಕ್ಕೆ ಶುರು ಮಾಡಿದ್ರು. ರೈಟ್, ದ ಗವರ್ನರ್ ಜನರಲ್ ಆಫ್ ಬೆಂಗಾಲ್, ದ ಆಫೀಸ್ ಆಫ್ ಗವರ್ನರ್ ಜನರಲ್ ಆಫ್ ಬೆಂಗಾಲ್ ವಾಸ್ renamed as ಆಫೀಸ್ ಆಫ್ ಗವರ್ನರ್ ಜನರಲ್ ಆಫ್ ಇಂಡಿಯಾ. The East India Company government of India, the Council of Governor General will be called as a ಹೇಳಿ ಸ್ನೇಹಿತ. ಸರ್ ಇದ್ರ ಕಂಟಿನ್ಯೂ ಕ್ಲಾಸ್ ನೈಟ್ 10 ಗಂಟೆಗೆ ಇರ್ತದೆ ಸರ್? ಕಂಟಿನ್ಯೂ ಕ್ಲಾಸ್ ಮಾಡಿ, ಫ್ರೀ ಕ್ಲಾಸ್ ಉತ್ತರಗಳನ್ನು ಚರ್ಚೆ ಮಾಡ್ತೀನಿ, ಫ್ರೀ ಕ್ಲಾಸ್. ಎಸ್, ಅರ್ಥ ಆಗ್ತಿದೆ ಎಲ್ಲರಿಗೂ? ಇದು 1833 ಚಾರ್ಟರ್ ಕಾಯ್ದೆ, 1833 ಚಾರ್ಟರ್ ಕಾಯ್ದೆ. ನೋಡ್ರಿ, ನೀವು ಇವೆಲ್ಲ ಸರ್ ಫಸ್ಟ್ ಟೈಮ್ ಕೇಳ್ತಾ ಇದೀವಿ. ಕೆಲವೊಂದಿಷ್ಟು ವಿಷಯಗಳನ್ನ ಫಸ್ಟ್ ಟೈಮ್ ಕೇಳ್ತೀರಿ ನಮ್ಮ ಕ್ಲಾಸಲ್ಲಿ. ಇತಿಹಾಸ ಕ್ಲಾಸ್ ಆಗಿರ್ಲಿ, ಭೂಗೋಳ ಕ್ಲಾಸ್ ಆಗಿರ್ಲಿ, ಹಂಗಂತೇಳಿ ಹೆದರಿ ಎದೆ ಹೊಡ್ಕೊಳ್ಳೋಂಗಿಲ್ಲ. ಕೇಳಬೇಕು, ಅರ್ಥ ಮಾಡ್ಕೋಬೇಕು. ಇವೆಲ್ಲ ಪ್ರಶ್ನೆ ಆಗಿರ್ತಕ್ಕಂಥದ್ದು ಏನು ಹೊಸ ತಂದು ಹೇಳ್ತಾ ಇರಲ್ಲ ನಾನು. ಯಾವುದೇ ಬುಕ್ ನಲ್ಲಿ ಇಲ್ಲ ಸರ್ ಅಂದ್ರೆ ನಾನು ಅದನ್ನ ಹೇಳ್ತಾ ಇದ್ದೀನಿ. ಯಾಕೆ? ನೀವು ಯಾವುದೂ ಪ್ರಶ್ನೆ ಮಿಸ್ ಮಾಡಬಾರ್ದಷ್ಟು. ಬರ್ಕೊಂಡ್ರೆ ಯಾರು ಮುಗಿದಿಲ್ಲ ವೇಟ್ ಅಂತ ಬರೀರಿ. ತುಂಬಾ ಸ್ಲೋಲಿ ಹೋಗ್ತಿದೆ, ಹೋಗ್ಲಿ, ಸ್ಲೋ ಹೋಗ್ಲಿ. ಧರ್ಮಣ್ಣ, ಏನ್ ಅರ್ಜೆಂಟ್ ಇಲ್ಲ. ಯಾವ ಎಕ್ಸಾಮ್ ಅದಾವ ಈಗ ನೆಕ್ಸ್ಟ್? ಯಾವ ಇಲ್ಲ, ಡೇಟ್ ಅನೌನ್ಸ್ ಆಗಬೇಕಲ್ಲ. ಓಕೆ, ಇದಾದ್ಮೇಲೆ ಏನ್ ಮಾಡಿದ್ರು? ಗವರ್ನರ್ ಜನರಲ್ ಕೌನ್ಸಿಲ್ಗೆ 4ನೇ ಸದಸ್ಯನ ನೇಮಕ ಮಾಡಲಾಯಿತು. ರೈಟ್, ಯಾರು? ಕಾನೂನು ಸದಸ್ಯ. ಕಾನೂನು ಸದಸ್ಯನಾಗಿ ಯಾರು? ಮೆಕಾಲೆ ನೇಮಕ ಆಗ್ತಾನೆ. ರೈಟ್, 4th ಮೆಂಬರ್ ಟು ಗವರ್ನರ್ ಜನರಲ್ ಕೌನ್ಸಿಲ್ ವಾಸ್ ಆಡೆಡ್ ಟು ಗವರ್ನರ್ ಜನರಲ್. ಈಗ ಮೊದಲು 3 ಜನ ಇದ್ರು. 4ನೇ ಸದಸ್ಯ ಇಲ್ಲಿಂದ ಯಾವಾಗ ಬಂದ? 1833 ಕಾಯ್ದೆ. 4ನೇ ಸದಸ್ಯ ಯಾವಾಗ ಬಂದ? 1833 ಕಾಯ್ದೆ. ಇನ್ನು ಬಹಳ ಇಂಪಾರ್ಟೆಂಟು, ಮದ್ರಾಸ್ ಮತ್ತು ಬಾಂಬೆ ಪ್ರಾಂತಗಳ ಶಾಸನೀಯ ಅಧಿಕಾರಗಳನ್ನ ರದ್ದು ಮಾಡಲಾಯಿತು. ರೈಟ್, ದ ಲೆಜಿಸ್ಲೇಟಿವ್ powers of Bombay and Madras presidency. ಬಾಂಬೆ ಮತ್ತು ಮದ್ರಾಸ್ ಪ್ರಾಂತಗಳಿಗೆ, ಬಾಂಬೆ ಮತ್ತು ಮದ್ರಾಸ್ ರೈಟ್ ಪ್ರಾಂತಗಳಿಗೆ ಏನೇನು ಲೆಜಿಸ್ಲೇಟಿವ್ ಪವರ್ಸ್ ಇತ್ತು ಅವುಗಳನ್ನ ಏನ್ ಮಾಡಿದ್ರು? ಅಬಾಲಿಷ್ ಮಾಡಿದ್ರು. ಅಬಾಲಿಷ್ ಮಾಡಿ ಯಾರಿಗೆ ನೀಡಲಾಯಿತು? ಭಾರತ ಗವರ್ನರ್ ಜನರಲ್ಗೆ ನೀಡಿದ್ರು. ಈ ಶಾಸನೀಯ ಅಧಿಕಾರಗಳಂತಂದ್ರೆ ಏನಾದ್ರು? ಶಾಸನೀಯ ಅಧಿಕಾರಗಳಂತಂದ್ರೆ ಏನು? ಕಾನೂನು ರಚನೆ ಮಾಡುವ ಹಕ್ಕು. ಕಾನೂನು ರಚನೆ ಮಾಡುವ ಹಕ್ಕು. ಇನ್ಮೇಲೆ ಬಾಂಬೆ ಮತ್ತು ಮದ್ರಾಸ್ ಗವರ್ನರ್ಗಳು ಯಾವುದಾದ್ರೂ ರೀತಿಯ ಕಾನೂನು ರಚನೆ ಮಾಡಬಹುದಾ? ಯಾವುದಾದ್ರೂ ರೀತಿಯ ಕಾನೂನು ರಚನೆ ಮಾಡಬಹುದಾ? ಇಲ್ಲ, ಇಲ್ಲ. ಅರ್ಥ ಆಗ್ತಿದ್ಯಾ? ಅದಕ್ಕೆ ಇದನ್ನ ಆಡಳಿತ ಕೇಂದ್ರೀಕರಣದ ಕಾಯ್ದೆ ಅಂತ ಕರೀತಾರೆ. ಅಡ್ಮಿನಿಸ್ಟ್ರೇಟಿವ್ ಸೆಂಟ್ರಲೈಸೇಷನ್ ಅಂತ ಹೇಳಿ. ಸೊ ಆಡಳಿತ ಎಲ್ಲ ಯಾರ ಕಡೆ ಕೇಂದ್ರೀಕೃತ ಆಯ್ತು? ಇಲ್ಲಿ ಎಲ್ಲ ಆಡಳಿತ ಯಾರ ಕೈಯಲ್ಲಿ ಕೇಂದ್ರೀಕೃತ ಆಗುತ್ತೆ? ಗವರ್ನರ್ ಜನರಲ್ ಕೈಯಲ್ಲಿ ಕೇಂದ್ರೀಕೃತವಾಯಿತು. ಗವರ್ನರ್ ಜನರಲ್ ಕೈಯಲ್ಲಿ ಕೇಂದ್ರೀಕೃತವಾಯಿತು. ಇಸ್ ಇಟ್ ಕ್ಲಿಯರ್? ಓಕೆ, ಬಹಳ ಇದು ಮಾಡ್ಬೇಕು. ಆಮೇಲೆ ಇದರಲ್ಲಿ ಮತ್ತೆ ಬೇರೆ ಬೇರೆ ಬರ್ತಾವು. ಗುಲಾಮಗಿರಿ ರದ್ದತಿ ಮಾಡಬೇಕು, ಕಾನೂನು ಆಯೋಗದ ರಚನೆ ಆಗುತ್ತೆ. ಇಲ್ಲಿ ಕೆಲವೊಂದಿಷ್ಟು ಪಾಯಿಂಟ್ಗಳು. ಕಾನೂನು ಆಯೋಗ ರಚನೆ ಆಯಿತು. ಯಾರ ನೇತೃತ್ವದಲ್ಲಿ? ಫಸ್ಟ್ ಲಾ ಕಮಿಷನ್.
ಮೆಕಾಲೆ ನೇತೃತ್ವದಲ್ಲಿ, ರೈಟ್. ಆಮೇಲೆ ತಾರತಮ್ಯ ನೀತಿ, ತಾರತಮ್ಯವನ್ನ ನಿಷೇಧ ಮಾಡಲಾಯಿತು. ಯಾವುದೇ ವ್ಯಕ್ತಿಗೆ ಅವನ ಜಾತಿ ಆಗಿರ್ಬೋದು, ಅವನ ಬಣ್ಣ ಆಗಿರ್ಬೋದು, ಅವನ ಭಾಷೆಯಿಂದ ತಾರತಮ್ಯ ಮಾಡುವಂತಿಲ್ಲ. ಗುಲಾಮಗಿರಿ ರದ್ದತಿಗೆ ಕ್ರಮ ಕೈಗೊಳ್ಳಬೇಕು. ಇವೆಲ್ಲ ನಿಮ್ಗೆ ಹಿಸ್ಟ್ರಿ ಕ್ಲಾಸ್ ಅಲ್ಲಿ ಹೇಳಿದೀನಿ, ಸಂವಿಧಾನಕ್ಕೆ ಇಂಪಾರ್ಟೆಂಟ್ ಅಲ್ಲಿ ಇವು, ರೈಟ್. ಇವೆಲ್ಲ ಹಿಸ್ಟ್ರಿ ಕ್ಲಾಸ್ ಅಲ್ಲಿ ಹೇಳಿದೀನಿ, ಮತ್ತೆ ಬೇಡ ಇಲ್ಲಿ. ಓಕೆ, ನಮ್ಗೆ ಸಂವಿಧಾನವಾಗಿ ಏನೇನು ಬೇಕು ಅದನ್ನ ಹೇಳಬೇಕು. ಸಂವಿಧಾನಯುಕ್ತವಾಗಿ ನಮಗೆ ಏನೇನು ಬೇಕು ಅದನ್ನೆಲ್ಲ ಹೇಳಬೇಕು. ಸರ್ಕಾರಿ ಸೇವೆಗಳಲ್ಲಿ ತಾರತಮ್ಯ ನಿಷೇಧ. ಮತ್ತೆ ಇದನ್ನ ಹೇಳ್ಕೊತ ಕೂತಂದ್ರೆ ಇಲ್ಲೇ 8-9 ತಾಸು ಹೋಗ್ಬಿಡುತ್ತೆ. ಮೊದಲ ಗವರ್ನರ್ ಜನರಲ್ ಯಾರಾಗಿದ್ರು? ಮೊದಲ ಗವರ್ನರ್ ಜನರಲ್ ಯಾರಾಗಿದ್ರು? ಬೆಂಟಿಂಕ್ ಆಗಿದ್ದ. ಸೊ ಇದ್ರ ಬಗ್ಗೆ ಏನು ಪ್ರಶ್ನೆಗಳು ಬರ್ತಾವ? ಎಸ್, UPSC ಎಕ್ಸಾಮ್ಗೆ ಯೂಸ್ ಆಗುತ್ತೆ, ಯಾಕಾಗಲ್ಲ. ಈ ಕೋರ್ಸ್ ನೋಡಿದ್ರೆ ನೀವು DC ಇಂದ PC ವರೆಗೆ ಎಲ್ಲ ಎಕ್ಸಾಮ್ ಬರೀಬಹುದು. ಇಲ್ಲಿ ಆನ್ಸರ್ ಮಾಡ್ರಿ ನೋಡೋಣ. ಆನ್ಸರ್ ಮಾಡ್ರಿ. ಬಂಗಾಳದ ಗವರ್ನರ್ ಜನರಲ್ ಯಾವಾಗ ನೇಮಿಸಲಾಯಿತು? ಯಾವ ಕಾಯ್ದೆಯ ಮೂಲಕ ನೇಮಿಸಲಾಯಿತು? ಬಂಗಾಳದ ಗವರ್ನರ್ ಜನರಲ್ ಯಾವ ಕಾಯ್ದೆಯ ಮೂಲಕ ನೇಮಿಸಲಾಯಿತು? ಬಂಗಾಳದ ಗವರ್ನರ್ ಜನರಲ್ ನೇಮಕ ಆಗಿದ್ದು 1773ರ ಕಾಯ್ದೆಯ ಮುಖಾಂತರ. ಕಲ್ಕತ್ತಾದಲ್ಲಿ ಸುಪ್ರೀಂ ಕೋರ್ಟ್ ರಚನೆ. ಕಲ್ಕತ್ತಾದಲ್ಲಿ ಸುಪ್ರೀಂ ಕೋರ್ಟ್ ರಚನೆ. ವೆರಿ ಗುಡ್. ಕಲ್ಕತ್ತಾದಲ್ಲಿ ಸುಪ್ರೀಂ ಕೋರ್ಟ್ ರಚನೆ ಕೂಡ 1773ರ ನಿಯಂತ್ರಣ ಕಾಯ್ದೆಯ ಮೂಲಕ ಬರಲಾಯಿತು. ಈಸ್ಟ್ ಇಂಡಿಯಾ ಕಂಪನಿಯ ಮೇಲೆ ಹಿಡಿತ ಸಾಧಿಸಲು ಬ್ರಿಟಿಷ್ ಸಂಸತ್ತಿನ ಮೊದಲ ಯತ್ನ. ಈಸ್ಟ್ ಇಂಡಿಯಾ ಕಂಪನಿಯ ಮೇಲೆ ಹಿಡಿತ ಸಾಧಿಸಲು ಬ್ರಿಟಿಷ್ ಸಂಸತ್ತಿನ ಮೊದಲ ಯತ್ನ ಕೂಡ ನಿಯಂತ್ರಣ ಕಾಯ್ದೆ. ಮೊದಲ ಯತ್ನ ಕೂಡ ನಿಯಂತ್ರಣ ಕಾಯ್ದೆ. ಹೌದಾ? ಲಾರ್ಡ್ ನಾರ್ತ್ ಹೊರಡಿಸಿದ ಕಾಯ್ದೆ ಯಾವುದು? ಲಾರ್ಡ್ ನಾರ್ತ್ ಹೊರಡಿಸಿದ ಕಾಯ್ದೆ ಯಾವುದು? ವೆರಿ ಗುಡ್. ಲಾರ್ಡ್ ನಾರ್ತ್ ಹೊರಡಿಸಿದ ಕಾಯ್ದೆ ಯಾವುದು? 1773ರ ಕಾಯ್ದೆ. ಯಾವ ಕಾಯ್ದೆಯಲ್ಲಿ ದ್ವಿಮುಖ ಸರ್ಕಾರವನ್ನ ಜಾರಿಗೆ ತರಲಾಯಿತು? ದ್ವಿಮುಖ ಸರ್ಕಾರವನ್ನ ಜಾರಿಗೆ ತರಲಾಯಿತು. ವೆರಿ ಗುಡ್. ದ್ವಿಮುಖ ಸರ್ಕಾರ 1784ರ ಪಿಟ್ಸ್ ಇಂಡಿಯಾ ಕಾಯ್ದೆ. ರೈಟ್, ವೆರಿ ಗುಡ್, ಎಕ್ಸಲೆಂಟ್. ಯಾವ ಕಾಯ್ದೆಯ ಮುಖಾಂತರ ನಿಯಂತ್ರಣ ಮಂಡಳಿಯನ್ನ ರಚಿಸಲಾಯಿತು? ನಿಯಂತ್ರಣ ಮಂಡಳಿಯನ್ನ ರಚಿಸಲಾಯಿತು. ವೆರಿ ಗುಡ್. ಯಾವ ಕಾಯ್ದೆ? 1784ರ ಕಾಯ್ದೆ. ಯಾವ ಕಾಯ್ದೆ ಭಾರತದಲ್ಲಿ ಬ್ರಿಟಿಷ್ ಪ್ರದೇಶಗಳು ಎಂಬ ಶಬ್ದವನ್ನ ಮೊದಲ ಬಾರಿಗೆ ಪ್ರಯೋಗಿಸಿತು? ಭಾರತದಲ್ಲಿ ಬ್ರಿಟಿಷ್ ಪ್ರದೇಶಗಳು ಎಂಬ ಶಬ್ದವನ್ನ ಮೊದಲ ಬಾರಿಗೆ ಪ್ರಯೋಗಿಸಿತು. ವೆರಿ ಗುಡ್. 1784ರ ಪಿಟ್ಸ್ ಇಂಡಿಯಾ ಕಾಯ್ದೆ. ಇನ್ನು ಯಾವ ಕಾಯ್ದೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಭಾರತದಲ್ಲಿ ಏಕಸ್ವಾಮ್ಯತೆಯನ್ನು ರದ್ದುಗೊಳಿಸಿತು? ಭಾರತದಲ್ಲಿ ಏಕಸ್ವಾಮ್ಯತೆ ರದ್ದುಗೊಳಿಸಿದ ಕಾಯ್ದೆ ಯಾವುದು? ವೆರಿ ಗುಡ್. 1813ರ ಕಾಯ್ದೆ. ಯಾವ ಕಾಯ್ದೆಯ ಮುಖಾಂತರ ಭಾರತದಲ್ಲಿ ಬ್ರಿಟಿಷ್ ರಾಣಿಯ ಸಾರ್ವಭೌಮತೆಯನ್ನು ಎತ್ತಿ ಹಿಡಿಯಲಾಯಿತು? ಬ್ರಿಟಿಷ್ ರಾಣಿಯ ಸಾರ್ವಭೌಮತೆಯನ್ನು ಎತ್ತಿ ಹಿಡಿಯಲಾಯಿತು. ವೆರಿ ಗುಡ್. ಯಾವ ಕಾಯ್ದೆಯು ಆಡಳಿತ ಕೇಂದ್ರೀಕರಣದ ಕಾಯ್ದೆ ಎಂದು ಕರೆಯುತ್ತಾರೆ? ಆಡಳಿತದ ಕೇಂದ್ರೀಕರಣ ಕಾಯ್ದೆ. ವೆರಿ ಗುಡ್. ಯಾವ ಕಾಯ್ದೆ? 1833ರ ಕಾಯ್ದೆ. ಯಾವ ಕಾಯ್ದೆಯ ಪ್ರಕಾರ ಭಾರತ ಗವರ್ನರ್ ಜನರಲ್ ನೇಮಕ ಆಯಿತು? ಭಾರತ ಗವರ್ನರ್ ಜನರಲ್ ನೇಮಕ ಆಯಿತು ಯಾವ ಕಾಯ್ದೆಯ ಪ್ರಕಾರ? ವೆರಿ ಗುಡ್. ಯಾವ ಕಾಯ್ದೆಯ ಪ್ರಕಾರ? 1833ರ ಚಾರ್ಟರ್ ಕಾಯ್ದೆಯ ಪ್ರಕಾರ ನೇಮಕ ಆಯಿತು. ಯಾವ ಕಾಯ್ದೆಯ ಪ್ರಕಾರ ಬಾಂಬೆ ಮತ್ತು ಮದ್ರಾಸ್ ಸರ್ಕಾರದ ಶಾಸನೀಯ ಅಧಿಕಾರಗಳನ್ನ ಹಿಂಪಡೆದುಕೊಳ್ಳಲಾಯಿತು? ಲೆಜಿಸ್ಲೇಟಿವ್ ಪವರ್ಸ್. ಶಾಸನೀಯ ಅಧಿಕಾರಗಳನ್ನ ಹಿಂಪಡೆದುಕೊಳ್ಳಲಾಯಿತು. ವೆರಿ ಗುಡ್. ಯಾವ ಕಾಯ್ದೆಯ ಪ್ರಕಾರ ತಾರತಮ್ಯ ನೀತಿಯನ್ನು ರದ್ದುಪಡಿಸಲಾಯಿತು? ಸರ್ಕಾರಿ ಸೇವೆಗಳಲ್ಲಿ ತಾರತಮ್ಯ ನೀತಿಯನ್ನು ರದ್ದುಪಡಿಸಲಾಯಿತು. ವೆರಿ ಗುಡ್. ಅರ್ಥ ಆಯ್ತಾ ಯಾವ ರೀತಿ ಇದ್ರ ಬಗ್ಗೆ ಸಂವಿಧಾನಿಕ ಪ್ರಶ್ನೆಗಳು ಬರ್ತವೆ ಅಂತ ಹೇಳಿ?
ಸಾಂವಿಧಾನಿಕ ಪ್ರಶ್ನೆಗಳು ಯಾವ ರೀತಿ ಬರ್ತಾವೆ, ಯಾರ್ಯಾರಿಗೆ ಅರ್ಥ ಆಗಿದೆ ಎಲ್ಲರೂ SR01 ಅಂತ ಬರೀರಿ. ನೋಡ್ರಿ, ಬರೇ ಇಷ್ಟೇ 4 ಕಾಯ್ದೆಯಲ್ಲಿ 40 ಪ್ರಶ್ನೆ ಬರ್ಬೋದು ನಿಮಗೆ. ಇವಾಗ ಕಾನ್ಫಿಡೆಂಟ್ ಅನಿಸ್ತಾ ಇದೆಯಾ? ಇಲ್ಲಿ ನೋಡ್ರಿ, ಇತಿಹಾಸದಲ್ಲಿ ನಾನು ಎಲ್ಲಾ ಪಾಯಿಂಟ್ಗಳನ್ನು ಹೇಳ್ತೀನಿ ಸರ್. ಇಲ್ಲಿ ಎಲ್ಲಾ ಪಾಯಿಂಟ್ ಹೇಳ್ತಾ ಇಲ್ಲ ಅಂದ್ರೆ ಇಲ್ಲಿ ಕೇವಲ ಸಾಂವಿಧಾನಿಕ ಅಂಶಗಳನ್ನು ಮಾತ್ರ ಎಕ್ಸ್ಪ್ಲೇನ್ ಮಾಡ್ತೀನಿ ನಾನು. ರೈಟ್. ನೆಕ್ಸ್ಟ್ ಕಾಯ್ದೆ ಯಾವುದು? ಭಾರತದಲ್ಲಿ ಕೊನೆಯ ಚಾರ್ಟರ್ ಕಾಯ್ದೆ ಯಾವುದು? ಕೊನೆಯ ಚಾರ್ಟರ್ ಕಾಯ್ದೆ ಅಂದ್ರೆ 1853ರ ಕಾಯ್ದೆ, ಚಾರ್ಟರ್ ಆಕ್ಟ್ ಆಫ್ 1853. 1853 ಇದು ಕೂಡ ಬಹಳ ಇಂಪಾರ್ಟೆಂಟು. ಇದು ಕೂಡ ಬಹಳ ಇಂಪಾರ್ಟೆಂಟು. ಯಾಕೆ ಬಹಳ ಇಂಪಾರ್ಟೆಂಟು? ಎಸ್, 1833 ಕಾಯ್ದೆಯನ್ನ ಸೆಂಟ್ ಹೆಲೆನಾ ಕಾಯ್ದೆ ಅಂತೇಳಿ ಕೂಡ ಕರೀತಾರೆ. ಇದನ್ನ ಸೆಂಟ್ ಹೆಲೆನಾ ಕಾಯ್ದೆ ಅಂತೇಳಿ ಕೂಡ ಕರೀತಾರೆ. ಈ ಸೆಂಟ್ ಹೆಲೆನಾ ದ್ವೀಪವನ್ನ ಬ್ರಿಟಿಷ್ ರಾಣಿಯ ನೇರ ಆಡಳಿತಕ್ಕೆ ಒಳಪಡಿಸಲಾಯಿತು. ಅದಕ್ಕೆ ಸೆಂಟ್ ಹೆಲೆನಾ ಕಾಯ್ದೆ ಅಂತೇಳಿ ಕೂಡ ಬರೀತಾರೆ. ಇದೇ ಸೆಂಟ್ ಹೆಲೆನಾ ಕಾಯ್ದೆ. 1833 ಕಾಯ್ದೆ ಸೆಂಟ್ ಹೆಲೆನಾ ಕಾಯ್ದೆ. ಇತಿಹಾಸ ಹಿಸ್ಟ್ರಿ ಕ್ಲಾಸ್ ಅಲ್ಲಿ ಹೇಳಿದ್ದೆ ನಿಮಗೆ. ಓಕೆ, ಈ ಕಾಯ್ದೆ ಯಾಕೆ ಇಂಪಾರ್ಟೆಂಟು? ರೈಟ್. ಭಾರತದಲ್ಲಿ ಸಂಸದೀಯ ಪದ್ಧತಿ ಆರಂಭವಾಗಿದ್ದು ಸಂಸದೀಯ ಪದ್ಧತಿ ಆರಂಭವಾದ ಕಾಯ್ದೆ. ರೈಟ್. ಪಾರ್ಲಿಯಾಮೆಂಟರಿ ಸಿಸ್ಟಮ್ ಅಂತ ಏನ್ ಕರಿತೀವಿ ನಾವು ಇಂಗ್ಲಿಷ್ ನಲ್ಲಿ. ಸಿಸ್ಟಮ್ ವಾಸ್ ಸ್ಟಾರ್ಟೆಡ್ ಇನ್ ಇಂಡಿಯಾ. ಇದೇ ಒಂದು ಕಾಯ್ದೆಯ ಮೂಲಕ ಆರಂಭವಾಯಿತು. ರೈಟ್. ಯಾಕೆ ಅಂತಂದ್ರೆ ಈ ಕಾಯ್ದೆಯ ಮೂಲಕ, ಈ ಕಾಯ್ದೆಯಲ್ಲಿ ಏನ್ ಮಾಡಿದ್ರು, ಗವರ್ನರ್ ಜನರಲ್ ನ ಶಾಸಕಾಂಗ, ಶಾಸನೀಯ ಮತ್ತು ಕಾರ್ಯಾಂಗೀಯ ಅಧಿಕಾರಗಳನ್ನು ವಿಂಗಡಿಸಲಾಯಿತು. ಕಾರ್ಯಾಂಗೀಯ ಅಧಿಕಾರ ಪ್ರತ್ಯೇಕಿಸಲಾಯಿತು. ರೈಟ್. ಅಂತಂದ್ರೆ ದ ಲೆಜಿಸ್ಲೇಟಿವ್ ಅಂಡ್ ಎಕ್ಸಿಕ್ಯೂಟಿವ್ powers of governor general were separated. ಈಗ ನಿಮ್ಗೆ ಗೊತ್ತದ ಶಾಸನೀಯ ಅಂತಂದ್ರೆ ಏನು? ಶಾಸನೀಯ ಅಂತಂದ್ರೆ ಕಾನೂನು ರಚನೆ ಮಾಡೋದಕ್ಕೆ ಶಾಸನೀಯ ಅಂತಾರೆ. ಕಾರ್ಯಾಂಗೀಯ ಅಂತಂದ್ರೆ ಏನು? ಆಡಳಿತ ಮಾಡೋದನ್ನ. ಸೊ ಕಾನೂನು ರಚನೆ. ಈಗ ಭಾರತದಲ್ಲಿ ಶಾಸಕಾಂಗ ಅಂತಂದ್ರೆ ಯಾವುದು? ಭಾರತದಲ್ಲಿ ರೈಟ್, ಭಾರತದಲ್ಲಿ ಯಾವುದು? ವಿಧಾನಸಭೆ, ಲೋಕಸಭೆ, ಇವೆಲ್ಲ ಶಾಸಕಾಂಗ ಸಭೆಗಳು. ಯಾಕಂತೀವಿ? ಅದಕ್ಕೆ ಅವು ಕಾನೂನುಗಳನ್ನ ಮಾಡ್ತವೆ. ಹಾಗಾದ್ರೆ ವಿಧಾನಸಭೆ ನಮ್ಮ ಕಾರ್ಯಾಂಗನ ಅಲ್ಲ. ಕಾರ್ಯಾಂಗ ಅಂತಂದ್ರೆ ಏನು? ಮಂತ್ರಿ ಮಂಡಲ ಮತ್ತು ಪ್ರಧಾನಮಂತ್ರಿ. ಕಾರ್ಯಾಂಗ ಎಕ್ಸಿಕ್ಯೂಟಿವ್ ಅಂತಂದ್ರೆ ಪ್ರೈಮ್ ಮಿನಿಸ್ಟರ್ ಅಂಡ್ ಚೀಫ್ ಮಿನಿಸ್ಟರ್ ಅಂಡ್ ದೇರ್ ಕ್ಯಾಬಿನೆಟ್. ಸೊ ಅವರು ಶಾಸಕಾಂಗದಿಂದ ಆಯ್ಕೆ ಆಗಿದ್ರು ಕೂಡ ಶಾಸಕಾಂಗದಿಂದ ಪ್ರತ್ಯೇಕ. ಅವರು ಶಾಸಕಾಂಗದಿಂದ ಆಯ್ಕೆ ಆಗಿದ್ರು ಕೂಡ ಶಾಸಕಾಂಗದಿಂದ ಪ್ರತ್ಯೇಕ. ಹೌದಾ? ಸೊ ಹೀಗೆ ಶಾಸನೀಯ ಮತ್ತು ಕಾರ್ಯಾಂಗೀಯ ಅಧಿಕಾರಗಳನ್ನ ಪ್ರಥಮ ಬಾರಿಗೆ ಪ್ರತ್ಯೇಕ ಮಾಡಲಾಯಿತು. ಸೊ ನಿಮ್ಗೆ ಕೇಳಿದ್ರೆ ಗವರ್ನರ್ ಜನರಲ್ ಲೆಜಿಸ್ಲೇಟಿವ್ ಕೌನ್ಸಿಲ್ ಅನ್ನ ಯಾವಾಗ ರಚಿಸಲಾಯಿತು? ಶಾಸಕಾಂಗ ಮಂಡಳಿ ಅಥವಾ ಶಾಸಕಾಂಗ ಮಂಡಳಿ ರಚನೆ ಮಾಡಲಾಯಿತು. ಎಷ್ಟು ಜನ ಸದಸ್ಯರಿದ್ರು ಇದರಲ್ಲಿ? 6 ಜನ ಸದಸ್ಯರಿದ್ರು. ಇದರಲ್ಲಿ ಎಷ್ಟು ಜನ ಸದಸ್ಯರಿದ್ರು? 6 ಜನ ಸದಸ್ಯರು. ಇದಕ್ಕೆ ಭಾರತದ ಲೆಜಿಸ್ಲೇಟಿವ್ ಕೌನ್ಸಿಲ್ ಅಂತ ಹೇಳಲಾಯಿತು. ಭಾರತ ಲೆಜಿಸ್ಲೇಟಿವ್ ಕೌನ್ಸಿಲ್, ಲೆಜಿಸ್ಲೇಟಿವ್ ಕೌನ್ಸಿಲ್ ಆಫ್ ಇಂಡಿಯಾ. ಇದು ಬಹಳ ಇಂಪಾರ್ಟೆಂಟ್. ರೈಟ್, ಕ್ಲಿಯರ್ ಇದೆಯಾ? ಅದಷ್ಟೇ ಅಲ್ಲ, ಈ ಲೆಜಿಸ್ಲೇಟಿವ್ ಕೌನ್ಸಿಲ್ಗೆ 4 ಜನ ಭಾರತೀಯ ಸದಸ್ಯರನ್ನ, ಭಾರತೀಯ ಪ್ರತಿನಿಧಿಗಳನ್ನ ನೇಮಕ ಮಾಡಲಾಯಿತು. ಪ್ರತಿನಿಧಿಗಳ ನೇಮಕ ಮಾಡಲಾಯಿತು. ಇವೆಲ್ಲ ಪ್ರಶ್ನೆ ಬರ್ತವೆ. ಇವೆಲ್ಲ ಪ್ರಶ್ನೆಗಳು ಬರ್ತವೆ. ಪ್ಲೀಸ್ ಎಕ್ಸ್ಪ್ಲೇನ್ ಫಸ್ಟ್ ಪಾಯಿಂಟ್ ಸರ್. ಈಗ ನೋಡ್ರಿ, ಒಂದು ಸರ್ಕಾರ ಅಂತಿದ್ದಾಗ ಸರ್ಕಾರದಲ್ಲಿ 2 ವಿಭಾಗಗಳು ಬರ್ತವೆ. ಒಂದು ಕಾರ್ಯಾಂಗ ಅಂತ ಕರಿತೀವಿ. ಕಾರ್ಯಾಂಗ ಅಂತಂದ್ರೆ ಏನು? ಆಡಳಿತ ನಿರ್ಧಾರಗಳನ್ನು ತಗೊಳ್ಳೋದು. ಇನ್ನೊಂದು ಏನಂತ ಬರ್ತೀವಿ? ಶಾಸಕಾಂಗ. ಶಾಸಕಾಂಗ ಅಂತಂದ್ರೆ ಲೆಜಿಸ್ಲೇಚರ್, ಇದು ಕಾನೂನುಗಳನ್ನ ರಚನೆ ಮಾಡುತ್ತದೆ. ಕಾರ್ಯಾಂಗ ಅಂತಂದ್ರೆ ಏನು? ಈಗ ಗವರ್ನರ್ ಜನರಲ್ ಮತ್ತು
ಅವನ ಕೌನ್ಸಿಲ್ ಏನಿತ್ತು ಇದು ಇಷ್ಟು ದಿವಸ ಕಾರ್ಯಾಂಗ ಮತ್ತು ಶಾಸಕಾಂಗ, ಇಷ್ಟು ದಿವಸ ಕಾನೂನನ್ನು ಅವನೇ ರಚನೆ ಮಾಡ್ತಾ ಇದ್ದ, ಆಡಳಿತನೂ ಅವನೇ ಮಾಡ್ತಾ ಇದ್ದ. ಬಟ್ ಇವಾಗ ಶಾಸಕಾಂಗಕ್ಕೋಸ್ಕರ ಭಾರತದ ಶಾಸಕಾಂಗ ಮಂಡಳಿ ರಚನೆ ಮಾಡಲಾಯಿತು. ರಚನೆ ಲೆಜಿಸ್ಲೇಟಿವ್ ಕೌನ್ಸಿಲ್ ಆಫ್ ಇಂಡಿಯಾ. ಎಷ್ಟು ಜನ ಸದಸ್ಯರಿದ್ರು? 6 ಜನ ಸದಸ್ಯರು. 6 ಜನ ಸದಸ್ಯರಿದ್ರು. ಕ್ಲಿಯರ್ ಇದೆಯಾ? ಎಸ್, ಇವಾಗ ಕ್ಲಿಯರ್ ಆಗ್ತಾ ಇದೆಯಾ? ಯಾಕೆ ಈಗ ನಿಧಾನಕ್ಕೆ ಹೇಳ್ತಾ ಇದ್ದೇನೆ ಅಂತಂದ್ರೆ ಮುಂದೆ ಫಾಸ್ಟ್ ಆಗುತ್ತೆ. ಬಟ್ ಈಗ ನೀವು ಅರ್ಥ ಮಾಡ್ಕೋಬೇಕು, ಸಾಕಷ್ಟು ಜನ ಇದು 5ನೇ 6ನೇ ಸರ್ತಿ ಪೊಲಿಟಿ ಕೋರ್ಸ್ ನೋಡ್ತಾ ಇರ್ಬೇಕು, ಹೌದಲ್ವ? ಆದ್ರೂ ಈ ಕೋರ್ಸ್ಗೆ ಯಾಕೆ ಬಂದಿರಿ? ಶಿವರಾಜ್ ಸರ್ ಕೋರ್ಸ್ ಅಂತಂದ್ರೆ ಇನ್ನು ನೆಕ್ಸ್ಟ್ ಲೆವೆಲ್ಗೆ ಪಾಠ ಹೇಳ್ತಾರ, ಎಲ್ಲ ಸಂಪೂರ್ಣವಾಗಿ ಕವರ್ ಮಾಡ್ತಾರ ಅಂತ ಬಂದಿರಿ. ಸೊ ಹೀಗಾಗಿ ಈ ಫೌಂಡೇಶನ್ ಸರಿಯಾಗಿ ಅರ್ಥ ಮಾಡ್ಕೊಳ್ರಿ. ಯಾರ್ಯಾರು ಎಷ್ಟನೇ ಸರ್ತಿ ನೋಡ್ತಾ ಇದ್ರಿ ಪೊಲಿಟಿ ಕೋರ್ಸ್ ಅನ್ನ? 3, 2, 6 ಎಲ್ಲರಿಗೂ ನಾವು ನ್ಯಾಯ ಒದಗಿಸ್ಕೊಡ್ಬೇಕು. ಸೊ ಹೀಗಾಗಿ ನಿಧಾನವಾಗಿ ಸಮಾಧಾನವಾಗಿ ಒಂದೇ ಸರ್ತಿ ಕೇಳ್ರಿ. ನನ್ನ ಕೋರ್ಸ್ ನೀವು ಒಂದ್ ಸರ್ತಿ ಕೇಳಿದ ಮೇಲೆ ಎಲ್ಲೂ ಹೋಗೋ ಅವಶ್ಯಕತೆ ಇಲ್ಲ. ಇದು ನಾನು ಹೇಳ್ತಾ ಇಲ್ಲ, ನೀವೇ ಹೇಳ್ತೀರಿ, ಹೌದಾ? ಹೌದಲ್ವ? ಎಷ್ಟು ಜನ ನಮ್ಮ ಹಿಸ್ಟ್ರಿ ಜಾಗ್ರಫಿ ಕ್ಲಾಸ್ ನೋಡಿ ಆ ಕ್ಲಾಸಿನ ಪ್ರಭಾವದಿಂದ ಈ ಕ್ಲಾಸ್ ಅಟೆಂಡ್ ಆಗತ್ತೀರಿ? ಎಲ್ಲರೂ ಹಿಸ್ಟ್ರಿ ಅಂತ ಬರೀರಿ. ಹಿಸ್ಟ್ರಿ ಕ್ಲಾಸ್ ಕೇಳಿ ನಾವ್ ಈ ಕ್ಲಾಸಿಗೆ ಬಂದಿವಿ ಸರ್ ಅಂತ ಅನ್ನೋರು ಹಿಸ್ಟ್ರಿ ಅಂತ ಬರೀ ನೋಡೋಣ. ಆ ನಂಬಿಕೆಯಿಂದ ಬಂದಿರಿ, ನಾನು ನಂಬಿಕೆ ಉಳಿಸ್ಕೊಡ್ತೀನಿ, ಡೋಂಟ್ ವರಿ. ಬಟ್ ನೀವು ಪೇಷನ್ಸ್ ಇಂದ ಕೇಳಬೇಕಷ್ಟೇ, ಪೇಷನ್ಸ್ ಇಂದ ಕೇಳಬೇಕಷ್ಟೇ, ಅದು ಇಂಪಾರ್ಟೆಂಟ್. ಓಕೆ. ಸೊ 1853 ಕಾಯ್ದೆ ಸಂಸದೀಯ ಪದ್ಧತಿ ಆರಂಭವಾಯಿತು. ಶಾಸಕಾಂಗ ಲೆಜಿಸ್ಲೇಟಿವ್ ಕೌನ್ಸಿಲ್ 6 ಜನ ಸದಸ್ಯರಿರ್ತಕ್ಕಂಥದ್ದು. 4 ಜನರನ್ನ ಮದ್ರಾಸ್, ಬಾಂಬೆ, ಬಂಗಾಳ ಮತ್ತು ಆಗ್ರಾಗಳ ಸ್ಥಳೀಯ ಸಂಸ್ಥೆಗಳಿಂದ ಆಯ್ಕೆ ಮಾಡಲಾಯಿತು. ಬಾಂಬೆ, ಮದ್ರಾಸ್, ಬೆಂಗಾಳ ಮತ್ತು ಆಂಗ್ರಾ ಸ್ಥಳೀಯ ಸಂಸ್ಥೆಗಳಿಂದ ಆಯ್ಕೆ ಮಾಡಲಾಯಿತು. ಸ್ಥಳೀಯ ಸಂಸ್ಥೆಗಳು. ಓಕೆ, ಬರ್ಕೊಳ್ಳಿ ಬೇಗ ಇದನ್ನ. ಎಸ್, ಹೇಳಿ. ಏನಾಯ್ತು? ಕೇಳಿಸ್ತಾ ಇಲ್ಲ, ನಿಮ್ಮ ಧ್ವನಿ ನೀಟಾಗಿ ಕೇಳಿಸ್ತಿಲ್ಲ. ಲೆಜಿಸ್ಲೇಟಿವ್ ಯಾವ ಲೆಜಿಸ್ಲೇಟಿವ್ ಯಾವ ಆಕ್ಟಲ್ಲಿ ಆಯ್ತು ಸರ್? ಯಾವ ಚಾಪ್ಟರ್ ಲೆಜಿಸ್ಲೇಟಿವ್ ಆಗಿದೆ ಸರ್? ಫಸ್ಟ್ ಇದೇ ಆಕ್ಟ್ ಅಲ್ಲಿ ಲೆಜಿಸ್ಲೇಟಿವ್ ಕೌನ್ಸಿಲ್ ನಿರ್ಮಾಣ ಆಗಿದ್ದು. ಅವ್ರು ಆಮೇಲೆ ಸಪರೇಷನ್ ಮಾಡ್ತಾರೆ ಸರ್ ಈಗ? ಅಲ್ಲಲ್ಲ, ಇದನ್ನ ಕ್ರಿಯೇಟ್ ಮಾಡಿ ಅದನ್ನ ಸಪರೇಟ್ ಮಾಡಿದ್ರು. ಕ್ರಿಯೇಟ್ ಮಾಡ್ಲಿಕ್ಕೆ ಹೆಂಗ್ ಸಪರೇಟ್ ಮಾಡ್ಲಿಕ್ಕೆ ಬರುತ್ತಾ? ಎಸ್ ಸರ್, ನೋ. ಓಕೆ. ಆಮೇಲೆ 1853 ಕಾಯ್ದೆಯಲ್ಲಿ ಇನ್ನೊಂದ್ 2-3 ಪಾಯಿಂಟ್ ಬರ್ತಾವ. ಉದಾಹರಣೆಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳ ಮೂಲಕ ನಾಗರಿಕ ಸೇವೆಗಳಿಗೆ ನೇಮಕಾತಿ. ರೈಟ್, ನಾಗರಿಕ ಸೇವೆಗಳಿಗೆ ನೇಮಕಾತಿಯನ್ನ ಮಾಡಲಾಯಿತು. ಬಂಗಾಳಕ್ಕೆ ಪ್ರತ್ಯೇಕ ಗವರ್ನರ್ ನೇಮಕ ಮಾಡಲಾಯಿತು. ರೈಟ್, ಕೋರ್ಟ್ ಆಫ್ ಡೈರೆಕ್ಟರ್ ಸಂಖ್ಯೆಯನ್ನ ಡೈರೆಕ್ಟರ್ ಸಂಖ್ಯೆ 24ರಿಂದ 18ಕ್ಕೆ ಇಳಿಸಲಾಯಿತು. ಇಳಿಕೆ. ರೈಟ್, ಇದರಲ್ಲಿ 6 ಜನ ಬ್ರಿಟಿಷ್ ರಾಣಿ ನಾಮನಿರ್ದೇಶನ ಮಾಡಬೇಕು. ನಾಮನಿರ್ದೇಶನ. ಸೊ ಈ ರೀತಿಯಾಗಿ ಹಲವಾರು ಒಂದು ಸಾಂವಿಧಾನಿಕ ಇತಿಹಾಸದಲ್ಲೇ, ಭಾರತದ ಸಾಂವಿಧಾನಿಕ ಇತಿಹಾಸದಲ್ಲೇ ಒಂದು ಹೊಸ ಮೈಲುಗಲ್ಲನ್ನ ಈ 1853 ಕಾಯ್ದೆ ಸ್ಥಾಪಿಸ್ತದೆ. ಬೇಗ ಬರ್ಕೊಳ್ರಿ, ಇದನ್ನ ಯಾರು ಬರ್ಕೊಂಡಿಲ್ಲ ಫಸ್ಟ್ ಇದನ್ನ ಬರ್ಕೊಳ್ರಿ. 1 ಲಕ್ಷ ಎಜುಕೇಶನ್ ದುಡ್ಡು 1813 ಕಾಯ್ದೆ ಮೀನಾ. ಓಕೆ,
ಬರ್ಕೊಳ್ಳಿ. ಕೋರ್ಟ್ ಆಫ್ ಡೈರೆಕ್ಟರ್ಸ್ ಅಂತಂದ್ರೆ ವಾಣಿಜ್ಯ ವ್ಯವಹಾರಗಳನ್ನ ನೋಡ್ಕೊಳ್ಳೋದು ಮಲ್ಲು ಬಿರದರ್. ವಾಣಿಜ್ಯ ವ್ಯವಹಾರಗಳನ್ನ ನೋಡ್ಕೊಳ್ಳುವಂತ ಸಂಸ್ಥೆ ಕೋರ್ಟ್ ಆಫ್ ಡೈರೆಕ್ಟರ್ಸ್. ಮುಗಿತಾ? ಮದನೇಶ್ವರಿ ಸರ್ ಈಗ ಬರ್ಸಿದ ಆದ್ಮೇಲೆ ಒಂದ್ಸತಿ ರಿವಿಷನ್ ಮಾಡಿ ನೋಡಿ. ಏನಾಯ್ತ್ರಿ? ಈಗ ಬರುವಾಗ ಬರೀ ಆದ್ಮೇಲೆ ಒಂದ್ಸತಿ ರಿವಿಷನ್ ಮಾಡಿ ಅಂದ್ರೆ ಬರ್ಕೋದಿರ್ತಿಲ್ಲ ಗೊತ್ತಾಗಂಗಿಲ್ಲ ಹೆಂಗ. ಸರಿ ಸರಿ ಸರಿ. ಇಲ್ಲಿ ನೋಡ್ರಿ, ಎಲ್ಲಾ 1773 ಕಾಯ್ದೆಯಿಂದ ಎಲ್ಲಾ ಒಂದ್ಸತಿ ರಿವಿಷನ್ ಮಾಡಿ ಹೇಳ್ರ. ರೆಡಿ ಇದೀರಾ? 1773 ಕಾಯ್ದೆ. ಬ್ರಿಟಿಷ್ ಕಂಪನಿ ಏನಾಗಿತ್ತು, ದಿವಾಳಿ ಆಗ್ತಾ ಇತ್ತು. ವಾರನ್ ಹೇಸ್ಟಿಂಗ್ಸ್ ಹೋಗಿ ರಿಕ್ವೆಸ್ಟ್ ಮಾಡ್ಕೊಂಡ. ಅವಾಗ ಲಾರ್ಡ್ ನಾರ್ತ್ ಪ್ರೈಮ್ ಮಿನಿಸ್ಟರ್ ಅವನು ಹೇಳ್ತಾನೆ, ನೋಡಪ್ಪ ನೀನು ನಮಗೆ ನಿಯಂತ್ರಣ ಕಾಯ್ದೆಯನ್ನ ಜಾರಿಗೊಳಿಸ್ಲಿಕ್ಕೆ ಅವಕಾಶ ಮಾಡಿಕೊಡು, ನಿಯಂತ್ರಣ ಕಾಯ್ದೆಯನ್ನ ಜಾರಿಗೊಳಿಸ್ಲಿಕ್ಕೆ ಅವಕಾಶ ಮಾಡಿಕೊಡು. ಅವಾಗ ಏನ್ ಮಾಡ್ತೀವಿ, ನಾವು ನಿಮ್ಗೆ ಹಣಕಾಸು ನೆರವು ಕೊಡ್ತೀವಿ ಅಂದಾಗ 1773 ಕಾಯ್ದೆ ಬರ್ತದೆ. ಈ ಕಾಯ್ದೆ ಪ್ರಕಾರ ಗವರ್ನರ್ ಜನರಲ್, ಬಂಗಾಳದ ಗವರ್ನರ್ ಜನರಲ್ ನೇಮಕ ಮಾಡ್ತದೆ. ಅವನಿಗೊಂದು ಕಾರ್ಯಕಾರಿ ಮಂಡಳಿ, 4 ಜನ ಸದಸ್ಯರು ಇರ್ತಾರೆ ಅದರಲ್ಲಿ. ಅದಾದ್ಮೇಲೆ ಕಲ್ಕತ್ತಾದಲ್ಲಿ ಸುಪ್ರೀಂ ಕೋರ್ಟ್ ರಚನೆಗೆ ಅವಕಾಶ ಮಾಡಿಕೊಡ್ಲಾಗುತ್ತೆ. ಆಮೇಲೆ ಈ ಕಂಪನಿ ನೌಕರು ಯಾವುದೇ ರೀತಿಯ ಉಡುಗೊರೆಗಳನ್ನ ಸ್ವೀಕರಿಸುವಂತಿಲ್ಲ ಅಂತ ಹೇಳ್ತಾರೆ. ಅದಾದ್ಮೇಲೆ 1781ರಲ್ಲಿ ಅದಕ್ಕೊಂದು ತಿದ್ದುಪಡಿ ಕಾಯ್ದೆ ತರ್ತಾರೆ, ಆದ್ರೂ ಸರಿ ಹೋಗೋದಿಲ್ಲ. 1784ರಲ್ಲಿ ಹೊಸ ಬ್ರಿಟಿಷ್ ಪ್ರಧಾನಿ ಪಿಟ್ಸ್ ದಿ ಯಂಗರ್ ಬರ್ತಾನೆ. ಅವನು ಒಂದು ಹೊಸ ಕಾಯ್ದೆಯನ್ನ ಜಾರಿಗೆ ತರ್ತಾನೆ. ಆ ಕಾಯ್ದೆ ಹೆಸರೇನು? ಪಿಟ್ಸ್ ಇಂಡಿಯಾ ಕಾಯ್ದೆ ಅಂತ ಕರಿತೀವಿ, 1784ರಲ್ಲಿ. ಇದರಲ್ಲಿ ಕಂಪನಿಯ ರಾಜಕೀಯ ಮತ್ತು ವಾಣಿಜ್ಯ ವ್ಯವಹಾರಗಳನ್ನ ಪ್ರತ್ಯೇಕಿಸಿ ದ್ವಿಮುಖ ಸರ್ಕಾರವನ್ನ ಜಾರಿಗೊಳಿಸಲಾಗುತ್ತೆ. ಒಂದು ಕಡೆ ನಿಯಂತ್ರಣ ಮಂಡಳಿ, ಬೋರ್ಡ್ ಆಫ್ ಕಂಟ್ರೋಲ್, 6 ಜನ ಸದಸ್ಯರು, ಪ್ರೈವಿ ಕೌನ್ಸಿಲ್ ಮೆಂಬರ್ಸ್ ಅಂತ ಕರಿತಾ ಇದ್ವಿ. ಇದು ಇಂಗ್ಲೆಂಡ್ ನಲ್ಲೇ ಇರ್ತಾ ಇದ್ರು. ಇನ್ನೊಂದು ಕಡೆ ಕೋರ್ಟ್ ಆಫ್ ಡೈರೆಕ್ಟರ್ ವಾಣಿಜ್ಯ ವ್ಯವಹಾರಗಳನ್ನ ನೋಡಿಕೊಳ್ಳಿಕ್ಕೆ ರಚನೆಯನ್ನ ಮಾಡಲಾಗ್ತದೆ. ಸೊ ಇದು ದ್ವಿಮುಖ ಸರ್ಕಾರವನ್ನ ರಚನೆ ಮಾಡಿದ್ದಷ್ಟೇ ಅಲ್ಲ, ಮೊಟ್ಟ ಮೊದಲ ಬಾರಿಗೆ ಭಾರತದಲ್ಲಿ ಬ್ರಿಟಿಷ್ ಪ್ರದೇಶಗಳು ಅನ್ನೋ ಒಂದು ಇದನ್ನ ಕೂಡ ನೀಡಲಾಗುತ್ತೆ. ಆಮೇಲೆ 1786ರಲ್ಲಿ ಪಿಟ್ಸ್ ಇಂಡಿಯಾ ಕಾಯ್ದೆಗೆ ತಿದ್ದುಪಡಿ ತರ್ತಾರೆ. ಯಾಕಂದ್ರೆ ಲಾರ್ಡ್ ಕಾರ್ನ್ವಾಲಿಸ್ ಗವರ್ನರ್ ಜನರಲ್ ಆಗಿ ಬರ್ತಾನೆ. ಅದರಲ್ಲಿ ಗವರ್ನರ್ ಜನರಲ್ನೇ ಕಮಾಂಡರ್ ಇನ್ ಚೀಫ್ ಆಗ್ತಾನೆ. ಗವರ್ನರ್ ಜನರಲ್ನೇ ಕಮಾಂಡರ್ ಇನ್ ಚೀಫ್ ಆಗ್ತಾನೆ. ನಿಮಿಷ ಏನಾಗ್ತದೆ, ಓಕೆ. ಗವರ್ನರ್ ಜನರಲ್ನೇ ಕಮಾಂಡರ್ ಇನ್ ಚೀಫ್ ಆಗ್ತಾನೆ ಮತ್ತು ಕಾರ್ಯಕಾರಿ ಮಂಡಳಿ ಸದಸ್ಯರು ತೆಗೆದುಕೊಂಡ ನಿರ್ಧಾರವನ್ನ ತಿರಸ್ಕಾರ ಮಾಡುವ ಹಕ್ಕನ್ನು ಕೂಡ ಪಡಿತಾನೆ. ನಿರ್ಧಾರವನ್ನ ಕೂಡ ಪಡಿತಾನೆ. ಇನ್ನು ಮುಂದಿನ ಕಾಯ್ದೆ 1793 ಚಾರ್ಟರ್ ಕಾಯ್ದೆ, ಸನ್ನದು ಕಾಯ್ದೆ ಅಂತ ಬರ್ತದೆ. ಈ ಕಾಯ್ದೆ ಮೂಲಕ ನಿಯಂತ್ರಣ ಮಂಡಳಿಯ ಸದಸ್ಯರು ತಮ್ಮ ಸ್ಯಾಲರಿಯನ್ನ ಎಲ್ಲಿಂದ ಪಡಿತಾರೆ? ನಿಯಂತ್ರಣ ಮಂಡಳಿಯ ಸದಸ್ಯರು ತಮ್ಮ ಸಂಬಳ ಎಲ್ಲಿಂದ ಪಡಿತಾರೆ? ಭಾರತದ ಖಜಾನೆಯಿಂದ. ಆಮೇಲೆ ಗವರ್ನರ್ ಮತ್ತು ಗವರ್ನರ್ ಜನರಲ್ಗೆ ತಮ್ಮ ಕಾರ್ಯಕಾರಿ ಮಂಡಳಿಯ ಸಲಹೆಯನ್ನ ತಿರಸ್ಕರಿಸುವ ಹಕ್ಕು ಬರ್ತದೆ. ಇನ್ನು 20 ವರ್ಷಗಳ ಕಾಲ ವ್ಯಾಪಾರಿ ಏಕಸ್ವಾಮ್ಯ ಕೂಡ ಬರ್ತದೆ. ಗವರ್ನರ್ ಜನರಲ್ ಸೈನ್ಯದ ಮುಖ್ಯಸ್ಥನಾಗುವಂತಿಲ್ಲ ಅಂತ ಹೇಳಿ ಒಂದು ಅಧಿಸೂಚನೆ ಕೂಡ ಹೊರಡಿಸ್ತಾರೆ. ಮುಂದೆ 1813 ಕಾಯ್ದೆ 2 ಉದ್ದೇಶಗಳಿಂದ ಬಂದಿತ್ತು. ಒಂದನೇ ಉದ್ದೇಶ ಈ ನೆಪೋಲಿಯನ್ ಬೋನಾಪಾರ್ಟಿಯ ಕಾಂಟಿನೆಂಟಲ್ ಪಾಲಿಸಿ, ಎರಡನೇದು ಅಡಮ್ ಸ್ಮಿತ್ನ ಲಾಸೈಸ್ಫೇರ್ ನಿಂದ ಮುಕ್ತ ವ್ಯಾಪಾರಕ್ಕೆ ಅನುಮತಿ ನೀಡಲಾಯಿತು. ಈಸ್ಟ್ ಇಂಡಿಯಾ ಕಂಪನಿ ಭಾರತದಲ್ಲಿ ವ್ಯಾಪಾರಿ ಏಕಸ್ವಾಮ್ಯ ರದ್ದಾಗುತ್ತೆ, ಚೀನಾ, ಚಹಾ ಮತ್ತು ಓಪಿಯಂದಲ್ಲಿ ಉಳಿದುಕೊಳ್ಳುತ್ತದೆ. ಈ ಒಂದು ಕಾಯ್ದೆ ಮುಖಾಂತರ ಮೊದಲ ಬಾರಿಗೆ ಬ್ರಿಟಿಷ್ ರಾಣಿಯ ಸಾರ್ವಭೌಮತ್ವವನ್ನ ಭಾರತದ ಪ್ರದೇಶಗಳ ಮೇಲೆ ಎತ್ತಿ ಹಿಡಿಯಲಾಗುತ್ತೆ. ಶಿಕ್ಷಣಕ್ಕಾಗಿ 1 ಲಕ್ಷ ರೂಪಾಯಿಯನ್ನು ನೀಡಲಾಗುತ್ತೆ. ಕ್ರಿಶ್ಚಿಯನ್ ಮಿಷನರಿಗಳಿಗೆ ಅವಕಾಶ ಮಾಡಿಕೊಳ್ಳಲಾಗುತ್ತೆ. ಕಂಪನಿ ಷೇರುದಾರರಿಗೆ 10.5% ಲಾಭಾಂಶವನ್ನು ಕೂಡ ನೀಡ್ತಾರೆ. ಹೀಗೆ ಸಾಕಷ್ಟು ವಿಷಯಗಳು ಇಲ್ಲಿ ಕಂಡು ಬರ್ತವೆ. ಇನ್ನು ಮುಂದೆ ಅತಿ ದೊಡ್ಡ ಕಾಯ್ದೆ ಅಂತಂದ್ರೆ 1833 ಕಾಯ್ದೆ, ಸೆಂಟ್ ಹೆಲೆನಾ ಕಾಯ್ದೆ. ಈಸ್ಟ್ ಇಂಡಿಯಾ ಕಂಪನಿಯ ಸಂಪೂರ್ಣ ಏಕಸ್ವಾಮ್ಯವನ್ನು ತೆಗೆದುಹಾಕಿ ಇಲ್ಲಿ ಕಂಪನಿಯನ್ನ ಆಡಳಿತಾತ್ಮಕ ಕಂಪನಿಯಾಗಿ ಮಾಡಲಾಗುತ್ತೆ. ಹೌದಾ? ಇಲ್ಲಿ ಆಡಳಿತದ ಕೇಂದ್ರೀಕರಣ ಶುರುವಾಗುತ್ತೆ. ಅಂತಂದ್ರೆ ಗವರ್ನರ್ ಜನರಲ್ ಕೈಯಲ್ಲಿ ಸಂಪೂರ್ಣ ಅಧಿಕಾರ ಹೋಗುತ್ತೆ. ಬಂಗಾಳದ ಗವರ್ನರ್ ಜನರಲ್ ಇದ್ದವ ಭಾರತದ ಗವರ್ನರ್ ಜನರಲ್ ಆಗ್ತಾನ. ಅವನ ಕೌನ್ಸಿಲ್ನ ಹೆಸರನ್ನ ಭಾರತ ಕಾರ್ಯಕಾರಿ ಮಂಡಳಿ ಅಂತ ಕರೀತಾರೆ. ಅವನ ಸರ್ಕಾರದ ಹೆಸರನ್ನ ಭಾರತ ಸರ್ಕಾರ ಅಂತ ಕರೀಲಾಗುತ್ತೆ. ಸೆಂಟ್ ಹೆಲೆನಾ ಕಾಯ್ದೆ ಅಂತ ಕೂಡ ಈ ಕಾಯ್ದೆಯನ್ನ ಕರೀತಾರೆ. ಇಲ್ಲಿ ಗುಲಾಮಗಿರಿ ರದ್ದತಿಗೆ ಪ್ರಯತ್ನ ಮಾಡಬೇಕು. ಆಮೇಲೆ ಸರ್ಕಾರಿ ಸೇವೆಗಳಲ್ಲಿ ಯಾವುದೇ ರೀತಿ ತಾರತಮ್ಯ ಮಾಡಬಾರದು. 3 ಬಿಷಪ್ಗಳನ್ನ ನೇಮಕ ಮಾಡಬೇಕು. ಆಮೇಲೆ ಮದ್ರಾಸ್, ಬಾಂಬೆ ಮತ್ತು ಬೆಂಗಾಳದ ಸಂಪೂರ್ಣ ಶಾಸನೀಯ ಅಧಿಕಾರಗಳನ್ನ ಹಿಂಪಡೆದುಕೊಳ್ಳಲಾಗುತ್ತೆ. ಸೊ ಇವೆಲ್ಲ ಲಾ ಕಮಿಷನ್ ನೇಮಕ ಮಾಡಲಾಗುತ್ತೆ ಮೆಕಾಲೆ ನೇತೃತ್ವದಲ್ಲಿ. ಗವರ್ನರ್ ಜನರಲ್ ಕಾರ್ಯಕಾರಿ ಮಂಡಳಿಗೆ 4ನೇ ಸದಸ್ಯರನ್ನ ಸೇರಿಸಲಾಗುತ್ತೆ. ಇದಾದ ಮೇಲೆ 1853 ಕಾಯ್ದೆ ಭಾರತದಲ್ಲಿ ಸಂಸದೀಯ ವ್ಯವಸ್ಥೆಯನ್ನು ಪರಿಚಯಿಸ್ತಾರೆ. ಭಾರತದ ಶಾಸಕಾಂಗ ಸಭೆಯನ್ನ ಪರಿಚಯಿಸಿ ಅದಕ್ಕೆ 6 ಜನ ಸದಸ್ಯರನ್ನ ನೇಮಕ ಮಾಡಲಾಗುತ್ತೆ. 4 ಜನ ಸದಸ್ಯರು ಬಾಂಬೆ, ಆಗ್ರಾ, ಮದ್ರಾಸ್ ಮತ್ತು ಕೋಲ್ಕತ್ತಾ ಮತ್ತು ಆಗ್ರಾದ ಸ್ಥಳೀಯ ಸಂಸ್ಥೆಗಳಿಂದ ಆಯ್ಕೆ ಆಗ್ತಾರೆ ಇದರಲ್ಲಿ. ಹೌದಾ? ಕೋರ್ಟ್ ಆಫ್ ಡೈರೆಕ್ಟರ್ ಸಂಖ್ಯೆಯನ್ನು 24ರಿಂದ 18 ಇಳಿಸಲಾಗುತ್ತೆ.
ನಾಗರಿಕ ಸೇವಕರಿಗೆ ಮುಕ್ತ ಸ್ಪರ್ಧಾತ್ಮಕ ಪರೀಕ್ಷೆ ನಡೆಸಲಿಕ್ಕೆ ಅವಕಾಶ ಕೊಡಲಾಗುತ್ತೆ. ಬಂಗಾಳಕ್ಕೆ ಪ್ರತ್ಯೇಕ ಗವರ್ನರ್ ಅನ್ನ ನೇಮಕ ಮಾಡಲಾಗುತ್ತೆ. ಇದಿಷ್ಟು ನೀವು ನೆನಪಲ್ಲಿ ಇಟ್ಕೋಬೇಕಷ್ಟೇ. ಹೆಂಗ್ ನೆನಪಿಟ್ಕೊಳ್ಳೋದು ಅಂತಂದ್ರೆ ನಾನಲ್ಲ ಮನುಷ್ಯ, ಇಷ್ಟೇ ಅದ ಸ್ಟೋರಿ. ಅದು ಸ್ಟೋರಿ ಇಷ್ಟೇ ಇದೆ. ರೈಟ್. ಕ್ಲಾಸ್ ಮುಗುದಿಲ್ಲ. ಡೈಲಿ 2 ಗಂಟೆ ಕ್ಲಾಸ್ ಇರುತ್ತೆ, 6:30 ಇಂದ 8:30. 6:30 ಇಂದ 8:30 ತನಕ ಕ್ಲಾಸ್ ಇರುತ್ತೆ ಡೈಲಿ, 2 hours ಎವ್ರಿ ಡೇ. ಓಕೆ. ಸೊ ಇಲ್ಲಿಂದ 1857 2 ನಿಮಿಷ ಬ್ರೇಕ್ ಬೇಕಾ ಎಲ್ಲರಿಗೂ? ಆಯ್ತು. ದಿವಸ ಏನು 2 ಅವರ್ ಕ್ಲಾಸ್ ಇರೋದ್ರಿಂದ 1 ಗಂಟೆ ಆದ್ಮೇಲೆ 2 ನಿಮಿಷ ಬ್ರೇಕ್ ಕೊಡೋಣ. 1 ಗಂಟೆ ಆದ್ಮೇಲೆ 2 ಮಿನಿಟ್ ಬ್ರೇಕ್ ಕೊಡೋಣ. ಓಕೆ, ಡನ್. ಬ್ರೇಕ್ ತಗೊಂಡು ಆರಾಮ್ಸೆ ವಾಪಸ್ ಬರ್ರಿ. ನಿಜ 2 ಮಿನಿಟ್ಸ್ ಬ್ರೇಕ್ ಇದೆ, ಹೋಗಿ ಬರ್ರಿ. ಓಕೆ. ಎಸ್, ವೆಲ್ಕಮ್ ಬ್ಯಾಕ್ ಎವ್ರಿವನ್. ಯಾರು ವಾಪಸ್ ಬಂದಿದ್ದೀರಿ? ಎಲ್ಲರೂ ಪ್ರೆಸೆಂಟ್ ಸರ್ ಅಂತ ಬರೀರಿ. ಎಲ್ಲರೂ ಬರ್ರಿ ನೋಡೋಣ ಎಷ್ಟು ಜನ ಪ್ರೆಸೆಂಟ್ ಇದ್ರೆ ಕ್ಲಾಸಲ್ಲಿ ಗೊತ್ತಾಗುತ್ತೆ. ಈಗ ನೆಕ್ಸ್ಟ್ ಇನ್ನೂ 4-5 ಕಾಯ್ದೆಗಳದಾವು. ಕಾಯ್ದೆಗಳನ್ನ ಹೇಳ ಸ್ವಲ್ಪ ಮಾಡ್ಲೆ. ಒಂದು ದಿವಸ ಹೇಳಿದ್ರೆ ಮತ್ತೆ ಕನ್ಫ್ಯೂಸ್ ಆಗುತ್ತೆ ನಿಮಗೆ. ಕಾಯ್ದೆ ಮುಗಿಸ್ಬಿಡೋಣ ಇವತ್ತು. ಸೊ ನೆಕ್ಸ್ಟ್ ಕಾಯ್ದೆ ಯಾವುದು? 1858 ಕಾಯ್ದೆ. 1858 ಭಾರತ ಸರ್ಕಾರ ಕಾಯ್ದೆ. ಗವರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್ 1858. ಇದನ್ನ ಏನಂತ ಕೂಡ ಕರಿತೀವಿ ನಾವು? ಆಕ್ಟ್ ಫಾರ್ ಬೆಟರ್ ಗವರ್ನಮೆಂಟ್, ಉತ್ತಮ ಸರ್ಕಾರಕ್ಕಾಗಿ ಕಾಯ್ದೆ ಅಂತ ಕರಿತೀವಿ. ಇದು ಪ್ರಶ್ನೆ ಆಗಿದೆ ನಿಮ್ಮ FDA ದಲ್ಲಿ. ಬ್ರಿಟಿಷರಿಂದ ಭಾರತೀಯರಿಗೆ ಮ್ಯಾಗ್ನಾ ಕಾರ್ಟಾ ಅಂತ ಕರಿತೀವಿ. ಮ್ಯಾಗ್ನಾ ಕಾರ್ಟಾ ಅಂತ ಕರಿತೀವಿ.
ರಾಣಿ ವಿಕ್ಟೋರಿಯಾ ಘೋಷಣೆ ಅಂತ ಕರಿತೀವಿ. ಘೋಷಣೆ ಅಂತ ಹೇಳಿ ಕರಿತೀವಿ, ರೈಟ್. ಇದನ್ನ 1858 ನವೆಂಬರ್ 1ರಂದು ಲಾರ್ಡ್ ಕ್ಯಾನಿಂಗ್ ಎಲ್ಲಿ ಅನೌನ್ಸ್ ಮಾಡ್ತಾನೆ? ಅಲಹಾಬಾದ್ ದರ್ಬಾರ್ನಲ್ಲಿ ಘೋಷಣೆ ಮಾಡ್ತಾನೆ. ಅಲಹಾಬಾದ್ ದರ್ಬಾರ್ನಲ್ಲಿ ಘೋಷಣೆ ಮಾಡ್ತಾನೆ ಯಾರು? ಲಾರ್ಡ್ ಕ್ಯಾನಿಂಗ್. ಲಾರ್ಡ್ ಕ್ಯಾನಿಂಗ್ ಏನ್ ಮಾಡ್ತಾನೆ? ಅಲಹಾಬಾದ್ ದರ್ಬಾರ್ನಲ್ಲಿ ಘೋಷಣೆ ಮಾಡ್ತಾನೆ. 1858ರ ದಂಗೆಯ ನಂತರ ಸಂಪೂರ್ಣ ಬದಲಾವಣೆಗೋಸ್ಕರ ಈ ಕಾಯ್ದೆಯನ್ನು ಜಾರಿಗೆ ತರಲಾಗುತ್ತೆ. ಈ ಕಾಯ್ದೆಯ ಮೂಲಕ ಭಾರತದಲ್ಲಿ ಈಸ್ಟ್ ಇಂಡಿಯಾ ಕಂಪನಿಯ ಆಡಳಿತ ಅಂತ್ಯ ಆಗುತ್ತೆ. ಅಂತ್ಯ ಆಗಿ ರಾಣಿಯ ನೇರ ಆಡಳಿತ ಆರಂಭವಾಗುತ್ತೆ. ಇದು ಪ್ರಶ್ನೆ ಕೇಳ್ತಾರೆ, ರೈಟ್. ಈಸ್ಟ್ ಇಂಡಿಯಾ ಕಂಪನಿ ಅಡ್ಮಿನಿಸ್ಟ್ರೇಷನ್ ಏನಿತ್ತು ಎಂಡೆಡ್, ರೈಟ್. ಕ್ರೌನ್ ಡೈರೆಕ್ಟ್ ರೂಲ್ ಸ್ಟಾರ್ಟ್ ಆಗುತ್ತೆ. ಬ್ರಿಟಿಷ್ ಸಾಮ್ರಾಜ್ಞೆ ಅಥವಾ ರಾಣಿಯ ನೇರ ಆಡಳಿತ ಇಲ್ಲಿ ಆರಂಭವಾಗುತ್ತೆ. ನೇರ ಆಡಳಿತ ಆರಂಭವಾಗುತ್ತೆ. ಕ್ಲಿಯರ್ ಇದೆಯಾ? ಸಿಂಪಲ್ ಇದು. ಎಸ್, ರಾಣಿ ವಿಕ್ಟೋರಿಯಾ ವೈಸ್ರಾಯ ಕ್ಯಾನಿಂಗ್ ಆಗಿರ್ತಾನೆ. ಇಲ್ಲಿ ಏನೇನು ಬದಲಾವಣೆಗಳಾದವು ಅನ್ನೋದನ್ನ ಹೇಳ್ತೀನಿ. ಮೊದಲು ಏನಂತ ಬರ್ಕೊಳ್ರಿ, ಈ ಸ್ಲೈಡ್ ಅನ್ನ ಕಂಪ್ಲೀಟ್ ಮಾಡ್ಕೊಳ್ರಿ. ಈ ಸ್ಲೈಡ್ ಅನ್ನ ಬರ್ಕೊಳ್ರಿ. ಮೀನಾ, ಈ ಕಾಯ್ದೆಯ ಮೂಲಕ ಮೊದಲು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಆಳ್ವಿಕೆ ಮಾಡ್ತಾ ಇತ್ತು. ಅವರ ಆಳ್ವಿಕೆ ರದ್ದಾಗಿ ನೇರವಾಗಿ ರಾಣಿಯ ಆಡಳಿತ ಆರಂಭವಾಗುತ್ತೆ. ಎಸ್, ಹೇಳಿ ಯು ಅವರೇ. ಸರ್, ನೆಕ್ಸ್ಟ್ ಹಿಸ್ಟ್ರಿ ಜಿಯೋಗ್ರಫಿ ಕ್ಲಾಸ್ ಯಾವಾಗ ಸ್ಟಾರ್ಟ್ ಆಗುತ್ತೆ? ಪಾಲಿಟಿ ಮುಗಿದ ಮೇಲೆ. ಈಗ ಆಕ್ಚುಲಿ ಮುಂದಿನ ವಾರ ಕರ್ನಾಟಕ ಇತಿಹಾಸ ಕ್ಲಾಸ್ ಶುರು ಆಗುತ್ತೆ. ಮುಂದಿನ ತಿಂಗಳ ಸರ್? ಮುಂದಿನ ವಾರ. ಹಾ ಸರ್, ಕರ್ನಾಟಕ ಇತಿಹಾಸ ಕ್ಲಾಸ್ ಶುರು ಆಗುತ್ತೆ. ಅದಾದ್ಮೇಲೆ ಮತ್ತೆ ನಿಮಗೆ ಭಾರತ ಇತಿಹಾಸ ಮತ್ತು ಭಾರತ ಭೂಗೋಳ, ವಿಶ್ವ ಭೂಗೋಳ ಶುರುವಾಗ್ತದೆ ಮುಂದಿನ ತಿಂಗಳಲ್ಲಿ. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಎಸ್, ಇಸ್ ಇಟ್ ಕ್ಲಿಯರ್? ಆಕ್ಟ್ ಫಾರ್ ಬೆಟರ್ ಗವರ್ಮೆಂಟ್ ಅಂತ ಕರಿತೀವಿ ಇಂಗ್ಲಿಷ್ ನಲ್ಲಿ. ಎಷ್ಟು ಮಂದಿ ಇಂಗ್ಲಿಷ್ ಮೀಡಿಯಂ ಅವ್ರು ನೋಡ್ತಾ ಇದ್ದೀರಿ ಇದನ್ನ? ನಿಮ್ಗೇನಾದ್ರೂ ಇಂಗ್ಲಿಷ್ ನಲ್ಲಿ ಟ್ರಾನ್ಸ್ಲೇಷನ್ ಬೇಕಾಗಿದ್ರೆ ಕೇಳಬಹುದು ನೀವು. ಒಂದು ಪೋಲ್ ಕೊಡ್ತೀನಿ, ಹಾಕ್ರಿ. ಯಾರ್ಯಾರು ಇಂಗ್ಲಿಷ್ ಮೀಡಿಯಂ ಇದ್ದೀರಿ ಎ ಅಂತ ಹಾಕ್ರಿ, ಕನ್ನಡ ಮೀಡಿಯಂ ಬಿ ಅಂತ ಹಾಕ್ರಿ, ಇಂಗ್ಲಿಷ್ ಮತ್ತು ಕನ್ನಡ ಸಿ ಅಂತ ಹಾಕ್ರಿ. ಎ ಇಂಗ್ಲಿಷ್ ಮೀಡಿಯಂದವರು, ಬಿ ಕನ್ನಡ ಮೀಡಿಯಂದವರು, ಸಿ ಎರಡೂ ಮೀಡಿಯಂ ನಡೆಯುತ್ತೆ, ಡಿ ಸಂಬಂಧ ಇಲ್ಲ. ಸಂಬಂಧ ಇಲ್ಲ ಅನ್ನೋರೆ 14% ಅದಿರ್ಲ. ಸುಮ್ಮ ಹಾಕ್ತಾವ ನೋಡಿ ಪೋಲ್, ಸಂಬಂಧನೇ ಇಲ್ಲ. ಹಾಕಿ. ಇಲ್ಲೇನಾಯ್ತು? ಇನ್ ಮೇಲೆ ಭಾರತ ಇದೆ ಅಂತ ಅನ್ಕೊಳ್ಳಿ. ಇಲ್ಲಿ ಭಾರತ ಇದೆ. ಭಾರತದ ಆಡಳಿತ ಯಾರು ಮಾಡ್ತಾರೆ? ಬ್ರಿಟಿಷ್ ಸಾಮ್ರಾಜ್ಞೆ. ಬ್ರಿಟಿಷ್ ಸಾಮ್ರಾಜ್ಞೆ ಕ್ರೌನ್ ಮಾಡುತ್ತೆ. ಭಾರತದಲ್ಲಿ ಆಡಳಿತ ಕ್ರೌನ್ ಮಾಡಬೇಕು. ಓಕೆ, ಸೊ ಇಷ್ಟು ದಿವಸ ಏನಿತ್ತು? ಇಷ್ಟು ದಿವಸ ಯಾವ್ದಿತ್ತು? ಈಸ್ಟ್ ಇಂಡಿಯಾ ಕಂಪನಿ. ಈಗ ಏನು? ನೇರವಾಗಿ ಬ್ರಿಟಿಷ್ ಸಾಮ್ರಾಜ್ಞೆ. ಇನ್ನು ಇವ್ರ ಕೆಳಗಡೆ ಯಾರು ಇರ್ತಾರೆ? ರಾಜ್ಯ ಕಾರ್ಯದರ್ಶಿ. ಇದನ್ನ ಹಾಕೊಳ್ರಿ, ಬರ್ಕೊಳ್ರಿ ಇದನ್ನ. ರಾಜ್ಯ ಕಾರ್ಯದರ್ಶಿ, ಸೆಕ್ರೆಟರಿ ಆಫ್ ಸ್ಟೇಟ್. ಸೆಕ್ರೆಟರಿ ಆಫ್ ಸ್ಟೇಟ್. ಇವನು ಯಾರು? ಇವನು ಬ್ರಿಟಿಷ್ ಮಂತ್ರಿಮಂಡಲದ ಸದಸ್ಯ. ಮಂಡಲದ ಸದಸ್ಯ, ಕ್ಯಾಬಿನೆಟ್ ಸದಸ್ಯ. ಇನ್ನು ಇವನಿಗೆ ಸಲಹೆ ನೀಡಲಿಕ್ಕೆ ಒಂದು ಸಲಹಾ ಸಮಿತಿ ನೇಮಕ ಮಾಡಲಾಯಿತು. ಸಲಹಾ ಸಮಿತಿ ಎಷ್ಟು ಜನರದು? 15 ಜನರದು. ಇದಕ್ಕೆ ಇಂಡಿಯಾ ಆಫೀಸ್ ಅಂತ ಕರೆಯಲಾಗ್ತಿತ್ತು, ಇಂಡಿಯಾ ಆಫೀಸ್. ಇನ್ನು ಭಾರತದಲ್ಲಿ ಏನು? ವೈಸ್ರಾಯನ ನೇಮಕ ಮಾಡಲಾಯಿತು. ವೈಸ್ರಾಯ ಅಂತಂದ್ರೆ ಏನು? ರಾಣಿಯ ಏಜೆಂಟ್. ಇನ್ನು
ಪ್ಲಸ್ ಗವರ್ನರ್ ಜನರಲ್ ನೇಮಕ ಮಾಡಲಾಯಿತು, ಆಡಳಿತದ ಮುಖ್ಯಸ್ಥ. ಸೊ 2 ಹುದ್ದೆಗಳನ್ನ ಕ್ರಿಯೇಟ್ ಮಾಡಲಾಯಿತು. ಯಾವ್ಯಾವ ಹುದ್ದೆಗಳು? ಒಬ್ಬ ವೈಸ್ರಾಯ್ ಅಂತಂದ್ರೆ ರಾಣಿಯ ಏಜೆಂಟು, ಗವರ್ನರ್ ಜನರಲ್ ಅಂತಂದ್ರೆ ಆಡಳಿತದ ಮುಖ್ಯಸ್ಥ. ಇಬ್ಬಿಬ್ಬರನ್ನ ನೇಮಕ ಮಾಡಿದ್ರೆ ಕನ್ಫ್ಯೂಸ್ ಆಗುತ್ತೆ ಅಂತ ಹೇಳಿ ಅಂತಂದ್ರೆ ಒಬ್ಬನೇ ವ್ಯಕ್ತಿಯನ್ನ ನೇಮಕ ಮಾಡಲಾಯಿತು. ಸೊ ಇವನು ಯಾರಿಗೆ ರಿಪೋರ್ಟ್ ಮಾಡಬೇಕು? ಇವನು ಭಾರತದ ರಾಜ್ಯ ಕಾರ್ಯದರ್ಶಿಗೆ ರಿಪೋರ್ಟ್ ಮಾಡಬೇಕು. ಸೊ ಈಗ ರಾಣಿ ಭಾರತದ ಬಗ್ಗೆ ಏನಾದ್ರೂ ಪ್ರಶ್ನೆಗಳನ್ನ ಕೇಳಬೇಕಾದ್ರೆ ಯಾರಿಗೆ ಕೇಳಬೇಕು? ಅಥವಾ ಸಂಸತ್ತು ಯಾವ್ದಾದ್ರು ಪ್ರಶ್ನೆಗಳನ್ನ ಕೇಳಬೇಕಂದ್ರೆ ಯಾರಿಗೆ ಕೇಳಬೇಕು? ರೈಟ್. ಕ್ಲಿಯರ್ ಇದೆಯಾ? ರಾಜ್ಯ ಕಾರ್ಯದರ್ಶಿ ಕೇಳಬೇಕು. ರಾಜ್ಯ ಕಾರ್ಯದರ್ಶಿ ವೈಸ್ರಾಯ್ ಕೇಳ್ತಾನೆ. ಸಂಸತ್ತು ಏನಾದ್ರೂ ಭಾರತದ ಬಗ್ಗೆ ಪ್ರಶ್ನೆಯನ್ನ ಕೇಳಬೇಕಾದ್ರೆ ರಾಜ್ಯ ಕಾರ್ಯದರ್ಶಿ ಕೇಳಬೇಕು. ಇವ ಲಂಡನ್ ನಲ್ಲಿ ಇರ್ತಾನೆ. ಇವ ಯಾರಿಗೆ ಕೇಳ್ತಾನೆ? ವೈಸ್ರಾಯ್ನ ಕೇಳ್ತಾನೆ. ಈ ಒಂದು ಸಲಹಾ ಸಮಿತಿ ವಾರಕ್ಕೊಂದ್ಸರ್ತಿ ಭೇಟಿಯಾಗಿ ಡಿಸ್ಕಸ್ ಮಾಡಬೇಕು. ಭಾರತ ಬಗ್ಗೆ ಡಿಸ್ಕಸ್ ಮಾಡಬೇಕು. ಕ್ಲಿಯರ್ ಇದ್ವು? ರೈಟ್. ಇನ್ನು ಇವನ ಸಂಬಳ ಮತ್ತು ಖರ್ಚು, ರಾಜ್ಯ ಕಾರ್ಯದರ್ಶಿಯ ಸಂಬಳ ಭಾರತ ಖಜಾನೆಯಿಂದನೇ ನೀಡಬೇಕು. ಇಂಡಿಯಾ ಆಫೀಸ್ ಅಂತಂದ್ರೆ ಏನು? ಈ ರಾಜ್ಯ ಕಾರ್ಯದರ್ಶಿ ಆಫೀಸ್ ಇದು. ರಾಜ್ಯ ಕಾರ್ಯದರ್ಶಿ ಸೆಕ್ರೆಟರಿ ಆಫ್ ಸ್ಟೇಟ್ ನ ಆಫೀಸ್ ಇದು. ಸೊ ಮೊದಲನೆಯ ವೈಸ್ರಾಯ್ ಮತ್ತು ಗವರ್ನರ್ ಜನರಲ್ ಯಾರು? ಯಾರಾದ್ರೂ ಲಾರ್ಡ್ ಕ್ಯಾನಿಂಗ್. ಇನ್ನು ರಾಜ್ಯ ಕಾರ್ಯದರ್ಶಿ ಯಾರು? ಲಾರ್ಡ್ ಸ್ಟ್ಯಾನ್ಲಿ. ಓಕೆ. ಇನ್ನು ಇದಾದ್ಮೇಲೆ 3 ಕಾಯ್ದೆಗಳು ಬರ್ತವೆ. ಕೌನ್ಸಿಲ್ ಕಾಯ್ದೆಗಳು ಅಂತ ಕರಿತೀವಿ. 3 ಕೌನ್ಸಿಲ್ ಕಾಯ್ದೆಗಳು. ಅದರ ಬಗ್ಗೆ ನಾನು ನಿಮಗೆ ಹೇಳ್ತೀನಿ. ಬರ್ಕೊಳ್ಳಿ ಬೇಗ ಬರ್. ಸರ್, ವೈಸ್ರಾಯ್ಗೆ ಪೋರ್ಟಿಪೋಲ್ ಪವರ್ ಇದೆ ಆಕ್ಟ್ ಅಲ್ಲಿ ಕೊಟ್ಟಿದ್ದ? ಇಲ್ಲ, ಜಾಕ್ಸ್ಪರೋ 1861 ಕಾಯ್ದೆ. ಓವರ್. ಯಾರ್ಯಾರ್ದು ಮುಗಿದಿದೆ? ಎಲ್ಲರೂ 1858 ಅಂತ ಬರೀರಿ. ಹೇಳ್ರಿ ಸೀರಿಯಸ್. ಸರ್, ಗವರ್ನರ್ ಜನರಲ್ ಹುದ್ದೆ ಕ್ಯಾನ್ಸಲ್ ಮಾಡಿದ್ರಲ್ಲ ಸರ್, ಮತ್ತೆ ಇಲ್ಲಿ ಬಂದಿದೆ. ಯಾರು ಹೇಳಿದ್ರು ಕ್ಯಾನ್ಸಲ್ ಮಾಡಿದ್ರು? ಆಕ್ಟ್ ಅಲ್ಲಿ ವೈಸ್ರಾಯ್ ಹುದ್ದೆ ಸೃಷ್ಟಿ ಮಾಡಿ ಗವರ್ನರ್ ಜನರಲ್ ಹುದ್ದೆ ಕ್ಯಾನ್ಸಲ್ ಮಾಡಿಲ್ವಾ ಸರ್? ಯಾರು ಹೇಳಿದ್ರು? ಹಂಗ್ ಮಾಡಿಲ್ವಾ ಸರ್? ಮತ್ತೆ ಹೆಂಗ್ ಮಾಡಿದ್ರು ಸರ್? ಅದು ಇತ್ತು. ಹೊಸ ಹುದ್ದೆ ಸೃಷ್ಟಿಸಿದ್ರು, ವೈಸ್ರಾಯ್ ಹುದ್ದೆಯನ್ನ. ಹಂಗಾರ ಗವರ್ನರ್ ಜನರಲ್ ಹುದ್ದೆ ಹಂಗೆ ಇತ್ತ? 2 ಇತ್ತು, ಗವರ್ನರ್ ಜನರಲ್ ಮತ್ತು ವೈಸ್ರಾಯ್ ಭಾರತದ್ದು. ಓಕೆ ಸರ್, ಥ್ಯಾಂಕ್ ಯು ಸರ್. ಎಸ್, ಹೇಳ್ರಿ ಅಮರ್. ಸರ್, ಹೇಳಿ. ಇದು ಗವರ್ನರ್ ಜನರಲ್ ಅನ್ನು ತೆಗೆದು ವೈಸ್ರಾಯ್ ನೇಮಕ ಮಾಡ್ತಾರಲ್ರಿ? ಇಲ್ಲ, ಹಂಗೆ ಮಾಡಲ್ಲ. ಹಾಂ ರೀ. ಓಕೆ. ಹಾಂ. ಸೊ ಈ ಕಾಯ್ದೆಯ ಬಗ್ಗೆ ಏನೇನು ಪ್ರಶ್ನೆ ಕೇಳ್ತಾರೆ? 1858ರ ಕಾಯ್ದೆ. ರಾಣಿಯ ನೇರ ಆಡಳಿತ ಯಾವಾಗ ಆರಂಭವಾಯಿತು? ಈ ಪ್ರಶ್ನೆ ಕೇಳ್ತಾರೆ. ಈಸ್ಟ್ ಇಂಡಿಯಾ ಕಂಪನಿ ಆಡಳಿತ ರದ್ದಾಗಿದ್ದ ಯಾವಾಗ? ಈ ಕಾಯ್ದೆಯಲ್ಲಿ. ದ್ವಿಮುಖ ಸರ್ಕಾರ ರದ್ದಾಗಿದ್ದು. ರಾಜ್ಯ ಕಾರ್ಯದರ್ಶಿ ನೇಮಕ ಆಗಿದ್ದು. ವೈಸ್ರಾಯ್ ನೇಮಕ ಆಗಿದ್ದು. ತಾರತಮ್ಯ ನೀತಿ ಅಂತ್ಯ ಆಗಿದ್ದು. ಇದು ಯಾವುದೇ ಪ್ರಶ್ನೆ ಬಂದ್ರು 1858ರ ಕಾಯ್ದೆ. ಓಕೆ, 1858ರ ಕಾಯ್ದೆ. ಕ್ಲಿಯರ್ ಇದೆಯಾ? ಗವರ್ನರ್ ಮತ್ತು PM ತರ. ಎಸ್. ಇಲ್ಲಿ ಹೇಳಿದ್ನಲ್ಲ, ದ್ವಿಮುಖ ಸರ್ಕಾರ, ಡ್ಯುವೆಲ್ ಗವರ್ನಮೆಂಟ್ ರದ್ದಾಗಿತ್ತು. ತಾರತಮ್ಯ ಅಂತಂದ್ರೆ ಭಾರತೀಯರಿಗೆ ಯಾವುದೇ ರೀತಿಯ ತಾರತಮ್ಯ ಮಾಡುವಂತಿಲ್ಲ. ಯಾವುದೇ ವಿಧದ ತಾರತಮ್ಯ ಮಾಡುವಂತಿಲ್ಲ. ಡಿಸ್ಕ್ರಿಮಿನೇಷನ್. ಓಕೆ. ಇನ್ನು 3 ಕೌನ್ಸಿಲ್ ಕಾಯ್ದೆಗಳು ಬರ್ತವೆ. ಯಾವಾಗ ಬರ್ತಾವ?
ಓಕೆ, ಒಂದು 1861ರಲ್ಲಿ, ಒಂದು 1892ರಲ್ಲಿ, ಇನ್ನೊಂದು 1819ರಲ್ಲಿ. ಸೊ 3 ಕೌನ್ಸಿಲ್ ಕಾಯ್ದೆಗಳನ್ನ ಒಂದರ ಪಕ್ಕದಲ್ಲಿ ಒಂದು ಯಾಕೆ ಬರೆಸ್ತಾ ಇದ್ದೇನೆ ಅಂತಂದ್ರೆ ನಿಮಗೆ ಕಂಪಾರಿಸನ್ ಗೊತ್ತಾಗಬೇಕು, ನಿಮಗೆ ಕಂಪಾರಿಸನ್ ಗೊತ್ತಾಗಬೇಕು. ರೈಟ್, ಕ್ಲಿಯರ್ ಇದೆಯಾ? ಸೊ 1861ರ ಈ ಒಂದು ಕಾಯ್ದೆಯಲ್ಲಿ ಏನ್ ಮಾಡಲಾಯ್ತು, ಇಲ್ಲಿ ಭಾರತದ ಶಾಸಕಾಂಗ ಮಂಡಳಿ ರಚನೆ ಮಾಡಲಾಯಿತು, ಇಂಪೀರಿಯಲ್ ಲೆಜಿಸ್ಲೇಟಿವ್ ಕೌನ್ಸಿಲ್. ಯಾರ್ಯಾರಿದ್ರು ಇಲ್ಲಿ? ವೈಸ್ರಾಯ ಪ್ಲಸ್ ಅವನ ಕಾರ್ಯಕಾರಿ ಮಂಡಳಿ, ಎಕ್ಸಿಕ್ಯೂಟಿವ್ ಕೌನ್ಸಿಲ್ ಮಂಡಳಿ, ಜೊತೆಗೆ 6 ರಿಂದ 12 ಹೆಚ್ಚುವರಿ ಸದಸ್ಯರು. ಇಲ್ಲಿ ಏನ್ ಮಾಡಿದ್ರು, ಒಂದು ಶಾಸಕಾಂಗ ಸಭೆ. ಶಾಸಕಾಂಗ ಸಭೆ ಅಂತಂದ್ರೆ ಯಾವ್ದಕ್ಕ? ಶಾಸಕಾಂಗ ಸಭೆ ಯಾಕೆ ನೇಮಕ ಮಾಡ್ತಾರೆ? ಶಾಸಕಾಂಗ ಸಭೆ ಯಾವ್ದಕ್ಕೆ ನೇಮಕ ಮಾಡ್ತಾರೆ? ಕಾನೂನು ರಚನೆಗೆ. ಸೊ ಕಾನೂನು ರಚನೆಗೆ ವೈಸ್ರಾಯ್, ಕಾರ್ಯಕಾರಿ ಮಂಡಳಿ ಸೇರಿದಂತೆ 6 ರಿಂದ 12 ಹೆಚ್ಚುವರಿ ಸದಸ್ಯರನ್ನ ಒಳಗೊಂಡಂತಹ ಒಂದು ಶಾಸಕಾಂಗ ಮಂಡಳಿಯನ್ನ ರಚನೆ ಮಾಡಲಾಯಿತು. ಇಲ್ಲಿ ಈ ಶಾಸಕಾಂಗ ಮಂಡಳಿಯ ಸದಸ್ಯರ ಸಂಖ್ಯೆ ಎಷ್ಟಕ್ಕೆ ಏರಿಸಲಾಯಿತು? 10 ರಿಂದ 16ಕ್ಕೆ ಏರಿಕೆ. ಶಾಸಕಾಂಗ ಮಂಡಳಿಯ ಸದಸ್ಯರ ಸಂಖ್ಯೆಯನ್ನ 10 ರಿಂದ 16ಕ್ಕೆ ಏರಿಕೆ ಮಾಡಲಾಯಿತು. ಇನ್ನು 1909ರ ಕಾಯ್ದೆಯನ್ನು ಮಾರ್ಲೆ ಮಿಂಟೋ ರಿಫಾರ್ಮ್ ಅಂತ ಕೂಡ ಕರಿತೀವಿ. ಇದರಲ್ಲಿ ಎಷ್ಟಕ್ಕೆ ಏರಿಸಲಾಯಿತು? ರೈಟ್, ಎಷ್ಟಕ್ಕೆ ಏರಿಸಲಾಯಿತು? ಬೇಗ ಹೇಳ್ರಿ ನೋಡೋಣ. ಹಿಸ್ಟ್ರಿ ಕ್ಲಾಸ್ ಕೇಳಿದವ್ರು ಗೊತ್ತಿರಬೇಕಿದು. ಇದು ಗೊತ್ತಿರಬೇಕು ಎಲ್ಲರಿಗೂ. 16 ರಿಂದ 60ಕ್ಕೆ ಏರಿಕೆ. ಸೊ ಇವು 3 ನೆನಪಲ್ಲಿ ಇಟ್ಕೊಳ್ರಿ. ಇಲ್ಲಿ ಶಾಸಕಾಂಗ ಸಭೆ ರಚನೆ ಆಗಿದ್ದು ಯಾವಾಗ ಅಂತ ಕೇಳಿದ್ರೆ, ಶಾಸಕಾಂಗ ಸಭೆ ರಚನೆ ಆಗಿದ್ದು ಯಾವ ಕಾಯ್ದೆಯಲ್ಲಿ? 1861ರ ಕಾಯ್ದೆಯಲ್ಲಿ. ಅದರ ಸದಸ್ಯರ ಸಂಖ್ಯೆಯನ್ನ 10 ರಿಂದ 16ಕ್ಕೆ ಏರಿಸಿದ್ದು 1892. ಇನ್ನು ಅದರ ಸಂಖ್ಯೆಯನ್ನ 60ಕ್ಕೆ ಏರಿಸಿದ್ದು ಈ ಕಾಯ್ದೆಯಲ್ಲಿ. ಇದರಲ್ಲಿ ನೋಡ್ರಿ, ಇದು ಬಹಳ ಇಂಪಾರ್ಟೆಂಟ್. ಓಕೆ, ಸೊ ಶುರುವಾಗಿದ್ದಲ್ಲಿ ಇಲ್ಲಿ ಏರಿಕೆ ಆಯ್ತು, ಇಲ್ಲಿ ಇನ್ನೂ ಏರಿಕೆ ಆಯ್ತು. ಸೊ ಟೋಟಲ್ 68 ಆಕ್ಚುಲಿ. ಬಟ್ ಅವ್ರು ಮೊದಲು 61 ಕೊಟ್ಟಿದ್ರು, ನಂತರ 8 ಜನ ಪ್ರತ್ಯೇಕ ಮತಕ್ಷೇತ್ರ ಅಂತೇಳಿ ಏರಿಕೆ ಮಾಡಿದ್ರು. ಸೊ ಟೋಟಲ್ 68. ಒಂದು. ಎರಡನೇದು, ಇಲ್ಲಿ ಏನಿತ್ತು ಅಧಿಕಾರ? ಇಲ್ಲಿ ಏನಾದ್ರೂ ಅಧಿಕಾರ ಇತ್ತ? ಸೀಮಿತ ಅಧಿಕಾರ ಇತ್ತು. ಅದಕ್ಕೆ ಸೀಮಿತ ಅಧಿಕಾರ ಇತ್ತು. 1861ರ ಕಾಯ್ದೆ ಪ್ರಕಾರ ಸೀಮಿತ ಅಧಿಕಾರ ಇತ್ತು. ಮತ್ತೆ ಬಜೆಟ್ ಮೇಲೆ ಯಾವುದೇ ಅಧಿಕಾರ ಇರಲಿಲ್ಲ. ಓಕೆ, ಇಲ್ಲಿ ಏನ್ ಮಾಡಬಹುದಾಗಿತ್ತು? ಬಜೆಟ್ ಅನ್ನ ಚರ್ಚಿಸುವ ಅಧಿಕಾರ ಕೊಡಲಾಯಿತು. ಪ್ಲಸ್ ಏನಾಯ್ತು? ಪ್ರಶ್ನೆಯನ್ನ ಕೇಳುವ ಅಧಿಕಾರ. ಅದು ಎಷ್ಟು ದಿನ? 6 ದಿನದ ನೋಟಿಸ್ ಕೊಟ್ಟು ಪ್ರಶ್ನೆ ಕೇಳಬಹುದು. ಆದರೆ ಪೂರಕ ಪ್ರಶ್ನೆ ಕೇಳುವಂತಿಲ್ಲ. ಇನ್ನು ಇಲ್ಲೇನು? ಬಜೆಟ್ ಮೇಲೆ ಪ್ರಶ್ನೆ, ಬಜೆಟ್ ಮೇಲೆ ಚರ್ಚೆನೂ ಮಾಡಬಹುದು. ರೈಟ್, ಪ್ರಶ್ನೆ ಕೇಳಬಹುದು, ಪೂರಕ ಪ್ರಶ್ನೆ ಕೇಳಬಹುದು, ಮತ್ತು ಬಜೆಟ್ ಅನ್ನ ಭಾಗಗಳಲ್ಲಿ ಮತ ಚಲಾವಣೆ ಮಾಡಬಹುದು.
ಮತ ಹಾಕಬಹುದು. ರೈಟ್. ಸೊ ಈ ಮೂರರಲ್ಲಿ ಶಾಸಕಾಂಗದ ವಿಸ್ತರಣೆ ಮತ್ತು ಶಾಸಕಾಂಗದ ಅಧಿಕಾರದ ವಿಸ್ತರಣೆಯನ್ನ ನೋಡ್ರಿ. ಉಳಿದಂತ ವಿಷಯಗಳನ್ನ ನಾನು ಸಪರೇಟ್ ಆಗಿ ಹೇಳ್ತೇನೆ. ಬಟ್ ಈ ಮೂರು ಕಾಯ್ದೆಗಳಲ್ಲಿ ಶಾಸಕಾಂಗ ಹೇಗೆ ವಿಸ್ತರಣೆ ಆಯ್ತು ಹಾಗೂ ಶಾಸಕಾಂಗದ ಅಧಿಕಾರ ಹೇಗೆ ವಿಸ್ತರಣೆ ಆಯ್ತು, ಮೂರು ಕಾಯ್ದೆಗಳನ್ನ ಸಪರೇಟ್ ಆಗಿ ನಾನು ಚರ್ಚೆ ಮಾಡ್ತೀನಿ. ಮೂರು ಕಾಯ್ದೆಗಳನ್ನ ನಾನು ಸಪರೇಟ್ ಆಗಿ ಚರ್ಚೆ ಮಾಡ್ತೀನಿ. ಅಂದ್ರೆ ಬಜೆಟ್ ಅನ್ನ ಭಾಗವಾಗಿ ನೀವು ವೋಟ್ ಹಾಕಬಹುದಾಗಿತ್ತು 1909 ಕಾಯ್ದೆಯಲ್ಲಿ. 1909 ಕಾಯ್ದೆಯಲ್ಲಿ ಓಕೆ. ಇನ್ನೂ ಪಾಯಿಂಟ್ಸ್ ಇದಾವೆ. ಇದನ್ನ ಅರ್ಥ ಮಾಡ್ಕೊಂಡ್ರೆ ಶಾಸಕಾಂಗದ ವಿಸ್ತರಣೆ ಬೆಳವಣಿಗೆ ಹೆಂಗಾಯ್ತು ಅಂತ ಹೇಳಿ. ಶಾಸಕಾಂಗದ ಬೆಳವಣಿಗೆ ಎಲ್ಲರಿಗೂ ಅರ್ಥ ಆಯ್ತಾ? ಶಾಸಕಾಂಗದ ಬೆಳವಣಿಗೆ ಮತ್ತು ಅಧಿಕಾರದ ಬೆಳವಣಿಗೆ ಯಾರ್ಯಾರಿಗೆ ಅರ್ಥ ಆಗಿದೆ? ಎಲ್ಲರೂ ಏನಂತ ಬರೀರಿ? 1909 ಅಂತ ಬರೀರಿ. ಪಟ್ಟಣ ಬರೀಬೇಕು ನೋಡೋಣ, ಕಮೆಂಟ್ ಬಾಕ್ಸ್ ತುಂಬ ಬರೀಬೇಕು. ಡಿಫ್ರೆಂಟ್ ಕ್ಯಾಟಗರೀಸ್ ಇದ್ದು. ಡಿಫೆನ್ಸ್ ಬಜೆಟ್, ಡಿಫೆನ್ಸ್ ಮೇಲೆ ಬಜೆಟ್ ಮೇಲೆ ವೋಟ್ ಮಾಡುವಂತಿರ್ಲಿಲ್ಲ. ಬಟ್ ಕೃಷಿ ಬಜೆಟ್, ಆ ಬಜೆಟ್ ಅದರಲ್ಲೆಲ್ಲ ನೀವು ವೋಟ್ ಮಾಡುವ ಅವಕಾಶ ಇತ್ತು. ಓಕೆ, ನೆಕ್ಸ್ಟ್ ಇನ್ನು 1861 ಕಾಯ್ದೆಯ ವಿಶೇಷತೆಗಳು. ಕಾಯ್ದೆ ವಿಶೇಷತೆಗಳು ಸಪರೇಟ್ ಆಗಿ ನೋಡೋಣ. ಇಲ್ಲೇನ್ ಹೇಳಿದ್ನಿ? ಒಂದು ಶಾಸಕಾಂಗ ಸಭೆ ರಚನೆ ಆಯ್ತು. ಮೊದಲನೇದಾಗಿ ಶಾಸಕಾಂಗ ಸಭೆ ಎಷ್ಟು ಸದಸ್ಯರು? 6 ರಿಂದ 12 ಹೆಚ್ಚುವರಿ ಸದಸ್ಯರಿದ್ದರು. ಇದರಲ್ಲಿ ಸದಸ್ಯರು ಯಾವ ಉದ್ದೇಶದಿಂದ? ಕಾನೂನು ರಚನೆ ಉದ್ದೇಶದಿಂದ. ಕಾನೂನು ರಚನೆ ಉದ್ದೇಶದಿಂದ ಶಾಸಕಾಂಗ ಸಭೆಯನ್ನ ರಚನೆ ಮಾಡಲಾಯಿತು. ಸೊ ಇನ್ನು ಎರಡನೇದಾಗಿ ಏನು? ವೈಸ್ರಾಯ್ ಕಾರ್ಯಕಾರಿ ಮಂಡಳಿಗೆ. ವೈಸ್ರಾಯ್ ಕಾರ್ಯಕಾರಿ ಮಂಡಳಿಗೆ ಎಷ್ಟನೇ ಸದಸ್ಯರನ್ನ ನೇಮಕ ಮಾಡಲಾಯಿತು? 5ನೇ ಸದಸ್ಯನ ನೇಮಕ. ಯಾವ ಸದಸ್ಯ ಇದ್ದ ಇವನು? 5ನೇ ಸದಸ್ಯ ಹಣಕಾಸು ಸದಸ್ಯ. ಹಣಕಾಸು ಸದಸ್ಯ ಇದು ಕೂಡ ಬಹಳ ಇಂಪಾರ್ಟೆಂಟು. ರೈಟ್. ಮೂರನೇದು ಆಡಳಿತ ವಿಕೇಂದ್ರೀಕರಣ ಶುರುವಾಯಿತು. ವಿಕೇಂದ್ರೀಕರಣ ಹೆಂಗ ಶುರುವಾಯಿತು? ಬಾಂಬೆ ಮತ್ತು ಮದ್ರಾಸ್ ಪ್ರಾಂತಗಳಿಗೆ ಶಾಸನೀಯ ಅಧಿಕಾರಗಳನ್ನು ನೀಡಲಾಯಿತು. ಅಧಿಕಾರ. ಸೊ ಅಲ್ಲೂ ಕೂಡ ಏನೋ ಒಂದು ಶಾಸಕಾಂಗ ಮಂಡಳಿ ರಚನೆ ಆಯಿತು. ಮಂಡಳಿ ರಚನೆ ಆಯಿತು. ಅರ್ಥ ಆಗ್ತಿದ್ಯಾ? ಈಗ ಕೇವಲ ಕೇಂದ್ರ ಶಾಸಕಾಂಗ ಮಂಡಳಿ ರಚನೆ ಆಗಲಿಲ್ಲ, ಪ್ರಾಂತಗಳಲ್ಲೂ ಕೂಡ ಶಾಸಕಾಂಗ ಮಂಡಳಿ ರಚನೆ ಆಯಿತು. ಪ್ರಾಂತಗಳಲ್ಲೂ ಕೂಡ ಶಾಸಕಾಂಗ ಮಂಡಳಿ ರಚನೆ ಆಯಿತು. ಆಡಳಿತ ವಿಕೇಂದ್ರೀಕರಣ ಯಾವಾಗಾಗಿತ್ತು? ಇವುಗಳ ಶಾಸನೀಯ ಅಧಿಕಾರಗಳನ್ನ ಎಲ್ಲಿ ಹಿಂಪಡೆದುಕೊಳ್ಳಲಾಗಿತ್ತು? ಶಾಸನೀಯ ಅಧಿಕಾರಗಳನ್ನ ಯಾವ ಕಾಯ್ದೆಯ ಮೂಲಕ ಹಿಂಪಡೆದುಕೊಳ್ಳಲಾಗಿತ್ತು? ಶಾಸನೀಯ ಅಧಿಕಾರಗಳನ್ನ ಯಾವ ಕಾಯ್ದೆಯ ಮೂಲಕ ಹಿಂಪಡೆದುಕೊಳ್ಳಲಾಗಿತ್ತು? ಮತ್ತು ವಿದ್ಯಾರ್ಥಿಗಳೇ, 1833 ಕಾಯ್ದೆಯಲ್ಲಿ ಹಿಂಪಡೆದುಕೊಳ್ಳಲಾಗಿತ್ತು. ವಾಪಸ್ ಕೊಟ್ಟಿದ್ದು 1861ರಲ್ಲಿ. ನೋಡ್ರಿ, ಪ್ರಶ್ನೆ ಕೇಳ್ತಾರೆ. ಬಾಂಬೆ ಮತ್ತು ಮದ್ರಾಸ್ ಶಾಸಕಾಂಗ ಸಭೆ ರಚನೆ ಆಗಿದ್ದವಾಗ ರಚನೆ ಯಾವಾಗ? 1861. ರೈಟ್. ಬಂಗಾಳದ ರಚನೆ ಆಗಿದ್ದವಾಗ 1862. ವಾಯುವ್ಯ ಗಡಿನಾಡು ಪ್ರಾಂತದ್ದು ಪ್ರಾಂತ್ಯ ನಾರ್ತ್ ವೆಸ್ಟ್ ಫ್ರಾಂಟಿಯರ್ ಪ್ರಾವಿನ್ಸು 1866ರಲ್ಲಿ. ಪಂಜಾಬು 1897ರಲ್ಲಿ. ಸೊ ಇವು ನೆನಪಲ್ಲಿ ಇಟ್ಕೋಬೇಕು. ಇವು ನೆನಪಲ್ಲಿ ನೀವು ಇಟ್ಕೋಬೇಕು. ಆಮೇಲೆ ಖಾತೆ ಹಂಚಿಕೆ ಪದ್ಧತಿ. ಖಾತೆ ಹಂಚಿಕೆ ಪದ್ಧತಿ ಇಲ್ಲಿಂದ ಶುರುವಾಯಿತು. ಖಾತೆ ಹಂಚಿಕೆ ಅಥವಾ ಪೋರ್ಟ್ಫೋಲಿಯೋ ಸಿಸ್ಟಮ್. ಏನಿದು ಪೋರ್ಟ್ಫೋಲಿಯೋ ಸಿಸ್ಟಮ್? ಪೋರ್ಟ್ಫೋಲಿಯೋ ಸಿಸ್ಟಮ್ ಅಂತಂದ್ರೆ ಏನು?
ಗವರ್ನರ್ ಜನರಲ್ ಕಾರ್ಯಕಾರಿ ಮಂಡಳಿಯ ಸದಸ್ಯರಿಗೆ ಏನು ರಕ್ಷಣೆ, ಹಣಕಾಸು ಇತ್ಯಾದಿ ಖಾತೆ ಹಂಚಿಕೆ. ಇದನ್ನ ಆರಂಭ ಮಾಡಿದವರು ಯಾರು ಅಂತ ಕೇಳಿದ್ರೆ, ಇದನ್ನ ಆರಂಭ ಮಾಡಿದವರು ಯಾರು ಅಂತಂದ್ರೆ ಲಾರ್ಡ್ ಕ್ಯಾನಿಂಗ್ ಅಂತ ಹೇಳಿದ್ರು. ಲಾರ್ಡ್ ಕ್ಯಾನಿಂಗ್ ಇದನ್ನ ಆರಂಭ ಮಾಡಿದವನು ಅಂತ ಹೇಳಿದ್ರು. ಇವೆಲ್ಲ ಪ್ರಶ್ನೆ ಆಗಿದೆ ನೋಡ್ರಿ. ಸರ್ ಏನೇನು ಹೇಳಕತ್ತಾರ, ಹೆದರ್ಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಪ್ರಶ್ನೆ ಆಗಿದಾವೆ, ನೀಟಾಗಿ ರಿವಿಷನ್ ಮಾಡ್ರಿ. ಕ್ಲಾಸ್ ಮುಗಿದ್ಮೇಲೆ ಒಂದ್ಸರ್ತಿ ರಿವಿಷನ್ ಮಾಡ್ರಿ, ಮತ್ತೆ ನಾಳೆ ನಿಮಗೆ ನೆನಪು ಬರ್ತದೆ ಎಲ್ಲ. ಕ್ಲಿಯರ್ ಇದೆಯಾ? ಯಾರ್ಯಾರಿಗೆ ಪೋರ್ಟ್ಫೋಲಿಯೋ ಪದ್ಧತಿ ಅರ್ಥ ಆಗಿದೆ? ಪೋರ್ಟ್ಫೋಲಿಯೋ ಅಂತ ಬರೀರಿ. ಪೋರ್ಟ್ಫೋಲಿಯೋ ಬೇಗ ಬರೀರಿ. ಇದೊಂದು ಕಾಯ್ದೆ ಮುಗಿಸ್ಬಿಡ್ತೀನಿ ಬಸಣ್ಣ. ಪೋರ್ಟ್ಫೋಲಿಯೋ ಬರ್ರಿ, ಎಲ್ಲರೂ ಬರ್ರಿ. ಯಾರಾದ್ರೇನು ಜಲ್ದಿ? ಮಲ್ಲು ಬಿರಾದರ್ ಅವ್ರ ಖಾತೆ ಹಂಚಿಕೆ ಈಗ ಹೆಂಗ ನಮ್ಮಲ್ಲಿ ರಕ್ಷಣಾ ಸಚಿವ ಅಂತ ಒಬ್ರು ಇರ್ತಾರ, ಹಣಕಾಸು ಸಚಿವ ಅಂತ ಒಬ್ರು ಇರ್ತಾರ, ಕೃಷಿ ಸಚಿವ ಅಂತ ಒಬ್ರು ಇರ್ತಾರ, ಶಿಕ್ಷಣ ಸಚಿವ, ಹಂಗೆ ಬ್ರಿಟಿಷರು ಕೂಡ ತಮ್ಮ ಖಾತೆಯನ್ನ ಹಂಚಿಕೆಗಳನ್ನು ಮಾಡಿದ್ರು. ಸವಿತಾ ರೈಟ್. ಈಗ ವೈಸ್ರಾಯನ ಕಾರ್ಯಕಾರಿ ಮಂಡಳಿಯಲ್ಲಿ ಎಷ್ಟು ಜನ ಸದಸ್ಯರಿದ್ರು? 5 ಜನ. 5 ಜನರಿಗೆ ಒಂದೊಂದು ಖಾತೆ ಹಂಚಿಕೊಳ್ಳುದು. 5 ಜನರಿಗೆ ಒಂದೊಂದು ಖಾತೆಯನ್ನ ಹಂಚಿಕೆ ಮಾಡೋದು. ಓಕೆ. ಇನ್ನು ಇದರ ಜೊತೆಗೆ ವೈಸ್ರಾಯನಿಗೆ ಸುಗ್ರೀವಾಜ್ಞೆ ಹೊರಡಿಸುವ ಹಕ್ಕನ್ನು ನೀಡಲಾಯಿತು. ಬ್ಯಾಕ್ ಸ್ಲೈಡ್ ಬರ್ಕೊಳ್ರಿ ಸರ್. ಬುಕ್ ಫಾರ್ ಪಾಲಿಟಿ, ನೀವು ಸಾಕಷ್ಟು ಪುಸ್ತಕಗಳಿವೆ, ಬಟ್ ಕನ್ನಡದಲ್ಲಿ ನನಗೆ ಅನಿಸಿದ ಮಟ್ಟಿಗೆ PS ಗಂಗಾಧರ್ ಇದೆ, ಚೆನ್ನಾಗಿದೆ. ರೈಟ್, ಕನ್ನಡದಲ್ಲಿ PS ಗಂಗಾಧರ್ ಚೆನ್ನಾಗಿದೆ, ಅದನ್ನ ನೀವು ರೆಫರ್ ಮಾಡಬಹುದು. ಬಟ್ ನನ್ನ ನೋಟ್ಸ್ ನಿಮಗೆ ಗೊತ್ತಿದ್ರೆ ಸಾಕು, ಯಾವುದು ಬುಕ್ಸ್ ಬೇಕಾಗಿಲ್ಲ ಆಕ್ಚುಲಿ. ರೈಟ್. Portfolio system was introduced by Lord Canning. Legislative councils of Bombay and Madras were formed in 1861. Bengal was formed in 1862. Northwest Frontier Province was formed in 1866. Punjab was formed in 1878. Right. ಇನ್ನು ಸುಗ್ರೀವಾಜ್ಞೆ ಹೊರಡಿಸುವ ಅಧಿಕಾರ. Right. Viceroy could promulgate ordinances. ಎಷ್ಟು ತಿಂಗಳ ಕಾಲಾವಧಿ? 6 ತಿಂಗಳು. ಈಗ ನೀವು ಭಾರತ ಸಂವಿಧಾನದಲ್ಲಿ ಪ್ರಸ್ತುತ ವಿಧಿ 123 ಮತ್ತು 213 ನೋಡಿದಿರಿ. ಪ್ರೆಸಿಡೆಂಟು, ಇಲ್ಲಿ ರಾಜ್ಯಪಾಲ. ಹಂಗೆ ಮೊದಲ ಬಾರಿಗೆ ಸುಗ್ರೀವಾಜ್ಞೆ ಹೊರಡಿಸುವ ಅಧಿಕಾರ ಯಾವಾಗ ಬಂತು? ಮೊದಲ ಬಾರಿಗೆ ಸುಗ್ರೀವಾಜ್ಞೆ ಹೊರಡಿಸುವ ಅಧಿಕಾರ ಯಾವಾಗ ಬಂತು? ಇದೇ ಸಮಯದಲ್ಲೇ ಬಂತು. ಓಕೆ. ಐ ಥಿಂಕ್ ಇವತ್ತಿಗೆ ಇಷ್ಟು ಸಾಕು. ನಾಳೆ ಮುಂದುವರಿಸೋಣ. ನಾಳೆ ಬರೋಕ್ಕಿಂತ ಮುಂಚೆ ಇವತ್ತು ಪೂರ್ತಿ ರಿವಿಷನ್, ಇವತ್ತಿಂದ ಏನೇನಿದೆ ರಿವಿಷನ್ ಮಾಡ್ಕೊಂಡ್ ಬರ್ಬೇಕು. ಯಾಕಂದ್ರೆ ಕ್ಲಾಸಿನ ಫಸ್ಟ್ 5-10 ನಿಮಿಷ ನಾನು ಪ್ರಶ್ನೆಗಳನ್ನ ಕೇಳ್ತೀನಿ. ಓಕೆ, ಹೇಳಿ. ಹಲೋ ಸರ್, ನಿಮ್ ಹಿಸ್ಟ್ರಿ ಕ್ಲಾಸ್